ಪಂದ್ಯಕೂಟವನ್ನು ಮುಂದುವರಿಸಬೇಡಿ. ಎರಡೂ ತಂಡದ 12 ಆಟಗಾರರನ್ನ ವೀಕ್ಷಣೆ ಕೊಠಡಿಗೆ ಕಳಿಸಿದ ಮೇಲೆ ಪಂದ್ಯಕೂಟವನ್ನ ಆರಂಭಗೊಳ್ಳಿಕ್ಕೆ ಯತ್ನಿಸುತ್ತೇನೆ. ಇಲ್ಲದಿದ್ರೆ ನಮಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಎರಡೂ ಆಟಗಾರರು ದಯವಿಟ್ಟು ಎರಡೂ ತಂಡದ 12 ಆಟಗಾರರನ್ನ ಕಳಿಸಿಕೊಡಿ ಆದಷ್ಟು ಬೇಗ. ಗ್ಲೋಬಲ್ ಸ್ಟಾರ್ ವಿರುದ್ಧವಾಗಿ SKC ತಂಡದ 12 ಆಟಗಾರರನ್ನ ಕಳಿಸಿಕೊಡಿ ಆದಷ್ಟು ಬೇಗ. ನಿತಿನ್ ಹಾಗೂ ಮಧು ಇವರನ್ನ ಕಳಿಸಿಕೊಡಲಾಗಿದೆ ಓಪನಿಂಗ್ ಆಗಿ. ಪ್ರಕಾಶ್ ಪ್ರಥಮ ಓವರ್ ಅನ್ನ ಎಸೆಯಲು ಸಜ್ಜಾಗ್ತಾ ಇದ್ದಾರೆ. ಗ್ಲೋಬಲ್ ಸ್ಟಾರ್ ಪರವಾಗಿ ದ್ವಿತೀಯ ದಿನದ ಪ್ರಥಮ ಪಂದ್ಯಕೂಟಗಳಲ್ಲಿ ಬಹಳಷ್ಟು ಒಂದು ಅದ್ಭುತ ರೀತಿಯಲ್ಲಿ ಪಂದ್ಯಕೂಟಗಳು ಸೆರೆಸಾಡ್ತಾ ಇದೆ. ಸಮಯ 9 ಗಂಟೆ 50 ನಿಮಿಷವಾಗಿದೆ. ತಿಳಿಸಿದ್ದೆ 9 ಗಂಟೆ 45 ನಿಮಿಷಕ್ಕೆ ನಾಣ್ಯ ಚಿಮ್ಮಿಕೆಯನ್ನು ಮುಂದುವರಿಸಿ 9:50ಕ್ಕೆ ಇಲ್ಲಿ ಪಂದ್ಯಕೂಟಕ್ಕೆ ಚಾಲನೆ ನೀಡುತ್ತಾ ಗ್ರೀನ್ ಸಿಗ್ನಲ್ ಬೈ ದಿ ಅಂಪೈರ್ ಪ್ರಥಮ ಓವರಿನ ಚಾಲ್ತಿಯಲ್ಲಿದೆ. ಪ್ರಥಮ ಚೆಂಡಿಗೆ ಇಲ್ಲಿ ಪ್ರಥಮ ಹುದಿರಿ ನಷ್ಟವಾಗ್ತಾ ಇದೆ. ತೀರ್ಪುಗಾರರೇ ಗಮನಿಸಿಕೊಳ್ಳಿ, ಪ್ರತಿ ಒಂದು ಇನ್ನಿಂಗ್ಸ್ಗೆ 35 ನಿಮಿಷದ ಕಾಲಾವಕಾಶವಿದೆ. 35 ಮಿನಿಟ್ ಸಂಘಟಕರು ತಿಳಿಸಿದ್ರು. 35 ಮಿನಿಟ್ 30 ಮಿನಿಟ್ 30 ನಿಮಿಷದ ಕಾಲಾವಕಾಶಗಳು ಮಾತ್ರ ನೀಡಿದ್ರು. ಪ್ರತಿ ಒಂದು ಇನ್ನಿಂಗ್ಸ್ಗೆ ಖಂಡಿತ 4 ಕ್ಷೇತ್ರರಕ್ಷಕರು ಖಂಡಿತ ಒಂದು ಸಮಯದಲ್ಲಿ ಸಮಯಗಳನ್ನ ಕಳೆದುಕೊಂಡ್ರೆ ಒಂದು ಫೀಲ್ಡರ್ ಅನ್ನ ಒಳಗಡೆ ನಿಲ್ಲುವಂತಹ ತೀರ್ಪುಗಾರರು ರೂಲ್ಸ್ ಆಗಿ ನೀಡುತ್ತಾರೆ. ಸಮಯಗಳನ್ನ ಕಳೆದುಕೊಳ್ಳಬೇಡಿ ಆಟಗಾರರೇ, ಸಮಯಗಳು ಮತ್ತೆ ಬರಲ್ಲ. ಪಂದ್ಯಕೂಟವನ್ನ ಆದಷ್ಟು ಬೇಗ ಮುಂದುವರಿಸಿ. ಪ್ರಥಮ ಚೆಂಡಿಗೆಯಲ್ಲಿ ಉದಿರು ಬಂದಾಗಿದೆ. ಕ್ಯಾಚ್ ಔಟ್ ರೂಪದಲ್ಲಿ ಓವರಿನ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ. ಪ್ರಜ್ವಲ್ ಸ್ಟ್ರೈಕ್ ಅನ್ನು ಪಡೆದುಕೊಳ್ಳುತ್ತಾ ನಂಬರ್ 3ರ ಕ್ರಮಾಂಕದ ದಾಂಡುಗಾರ ಅದ್ಭುತವಾಗಿರುವಂತಹ ಎಸೆತ. ಯಾವುದೇ ಓಟಗಳನ್ನ ಬಿಟ್ಕೊಡ್ತಾ ಇಲ್ಲ. ಎಸೆತಗಾರ ತನ್ನದೇ ಆದಂತಹ ಶೈಲಿಯಲ್ಲಿ ಇಲ್ಲಿ ನಿಭಾಯಿಸಿಕೊಳ್ತಾ ಇದ್ದಾರೆ. 2 ಚೆಂಡುಗಳ ಮುಕ್ತಾಯಗೊಂಡಿದೆ. ಪ್ರಥಮ ಚೆಂಡಿಗೆ ಕ್ಯಾಚ್ ಔಟ್ ರೂಪದಲ್ಲಿ ಹುದರಿಯನ್ನ ಪಡೆದುಕೊಂಡಾಗಿದೆ. ಓವರಿನ ತೃತೀಯ ಚೆಂಡು ಕಟ್ ಶಾಟ್ ಪಡೆಯಲು ಪ್ರಯತ್ನಿಸಿದರು. ಈ ಬಾರಿ ಕೂಡ ಡಾಟ್ ಬಾಲ್. ಸತತ 3 ಚೆಂಡುಗಳ ಮುಂದೆ ಇಷ್ಟರವರೆಗೂ ಕೂಡ ಯಾವುದೇ ಓಟಗಳನ್ನ ಬಿಟ್ಕೊಡ್ತಾ ಇಲ್ಲ. ಪ್ರಥಮ ಚೆಂಡಿಗೆ ವಿಕೆಟ್ ಬಂದಿದೆ. ದ್ವಿತೀಯ ಚೆಂಡಿಗೆ ಡಾಟ್, ತೃತೀಯ ಚೆಂಡು ಕೂಡ ಡಾಟ್ ಆಗ್ತಾ ಇದೆ. ಅಂತಿಮ 3 ಚೆಂಡು ಇನ್ನು ಬಾಕಿ ಇದೆ. ಪವರ್ ಪ್ಲೇ ವಿಭಾಗದ ಚಾಲ್ತಿಯಲ್ಲಿದೆ. ಈ ಬಾರಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನಿಸಿದ್ರು. ನೇರವಾಗಿ ಸೀಮಾ ರೆಕ್ಕೆಯನ್ನ ಹೊಲಭಾಗದಲ್ಲಿದ್ರೆ 2 ಓಟಗಳ ಇಲ್ಲಿ ಸೇರ್ಪಡೆಗೊಂಡಾಗ 4 ಚೆಂಡುಗಳ ಆಟ ಮುಕ್ತಾಯಗೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿ ಗಮನಿಸಿಕೊಳ್ಳುವುದಾದರೆ 2 ಓಟಗಳು ಬಂದಾಗಿದೆ. 1 ಹುದರಿಗಳನ್ನ ಬಿಟ್ಕೊಟ್ಟಾಗಿದೆ. ಕೊನೆಯ 2 ಎಸೆತ ಇನ್ನು ಬಾಕಿ ಇದೆ. ಲಾಸ್ಟ್ 2 more delivery left in this over number 1. First over in 5th delivery. ಮತ್ತೆ ಕೂಡ ಬಿರುಸಿನ ಹೊಡೆತ ಇದು. ಖಂಡಿತ ನೇರವಾಗಿ ಸ್ಟ್ರೈಟ್ ಡ್ರೈವ್ ಹೊಡೆಯಲು ಪ್ರಯತ್ನಿಸಿದ್ರಿ. ಬಾರಿ 1 ಓಟ 2 ಓಟಗಳ ಇಲ್ಲಿ ಸೇರ್ಪಡೆಗೊಳ್ತಾ ಇದೆ. ಅದ್ಭುತವಾಗಿರುವಂತಹ ದಂಡನೆ ಇದು. 2 ಓಟಗಳ ಸೇರ್ಪಡೆಗೊಂಡಾಗ ಇಲ್ಲಿ ತಂಡದ ಒಟ್ಟು ಮೊತ್ತ 4 ಬಂದಿದೆ. ಇನ್ನು 1 ಎಸೆತಗಳು ಮಾತ್ರ ಬಾಕಿ ಇದೆ ಪ್ರಥಮ ಓವರ್ ಮುಕ್ತಾಯಗೊಳ್ಳಿಕ್ಕೆ. 1 ಚೆಂಡು ಬಾಕಿ ಇದೆ.
ಪ್ರಥಮ ಓವರ್ ಮುಕ್ತಾಯಗೊಳ್ಳಿಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ 4 ಓಟಗಳ ಸೇರ್ಪಡೆಗೊಂಡಿದೆ. ಈ ಬಾರಿ ಖಂಡಿತ ಎಸೆತಗಾರರನ್ನ ಈ ಸಮಯದಲ್ಲಿ ಸಲ್ಲಲೇಬೇಕಾಗಿದೆ. ಕಾರಣ ಆ ತಾಂಡುಗಾರ ವೈಡ್ ಎಂಬ ಸೂಚನೆಯೊಂದಿಗೆ ಬಿಟ್ಟಿದ್ರು. ಆದರೆ ಇಲ್ಲಿ ಕ್ಲೀನ್ ಬೌಲ್ಡ್ ಆಗುವುದರ ಮೂಲಕವಾಗಿ ಎರಡನೆಯ ಹುದರಿ ನಷ್ಟವಾಗ್ತಾ ಇದೆ. ವಿಕೆಟ್ ನಂಬರ್ 2 ಡಿಪಾರ್ಟ್. ಟೋಟಲ್ ಸ್ಕೋರ್ ಮೂವ್ಸ್ ಟು 4 ಆನ್ ದಿ ಬೋರ್ಡ್. ನಂಬರ್ 4 ಕ್ರಮಾಂಕದ ದಾಂಡುಗಾರ ಆಕಾಶ್ ಇವರನ್ನ ಕಳಿಸಿಕೊಡಲಾಗಿದೆ. ಎಡಗೈ ದಾಂಡುಗಾರ. ನೋಡೋಣ ಯಾವ ರೀತಿಯ ಆಸರಿಯನ್ನ ಪಡೆದುಕೊಳ್ತಾರೆ ಎಂಬುದನ್ನು ನೋಡ್ಲಿಕ್ಕಿದ್ದೇವೆ. ನಾಣ್ಯ ಶಿಬಿಕೆಯನ್ನು ಗೆದ್ದುಕೊಂಡಂತ ತಂಡ ಗ್ಲೋಬಲ್ ಸ್ಟಾರ್ ತಂಡ ಮೊದಲು ಬೌಲಿಂಗ್ ಅನ್ನ ಆಯ್ದುಕೊಳ್ತದೆ. ಅದ್ಭುತವಾದ ಎಸೆತಗಳನ್ನ ಪ್ರಥಮ ಓವರ್ನಲ್ಲಿ ಸಂಘಟಿಸಿದ್ರು. ಬಿಟ್ಟುಕೊಟ್ಟದ್ದು ಕೇವಲ 4 ಓಟ, 2 ಹುದರಿಗಳನ್ನ ಪಡೆದುಕೊಂಡಾಗಿದೆ. ರವಿ ಶೆಟ್ಟಿ ಎಸೆತಗಾರ ವಿಭಾಗದಲ್ಲಿ ರವಿ ಶೆಟ್ಟಿ. ನೋಡೋಣ ಯಾವ ರೀತಿಯ ಎಸೆತಗಳನ್ನ ನಿಭಾಯಿಸಬಹುದು. ಇಲ್ಲಿ ಬಹಳಷ್ಟು ಪ್ರಶ್ನೆಯಾಗಿದೆ. ಪ್ರಥಮ ಓವರಿನ ಮುಕ್ತಾಂತರದೊಂದಿಗೆ ಇಲ್ಲಿ 2 ಹುದ್ದೆಗೆ 4 ಓಟಗಳನ್ನು ಗಳಿಸಿ ಆಗಿದೆ. ದ್ವಿತೀಯ ಓವರಿನ ಪ್ರಥಮ ಚೆಂಡು ಅದ್ಭುತವಾಗಿರುವಂತಹ ಎಸೆತ. ಚೆಂಡಿಗೂ ದಾಂಡಿಗೂ ಯಾವ ಸಂಪರ್ಕಗಳನ್ನ ಪಡೆದುಕೊಳ್ತಾ ಇಲ್ಲ. ಅದ್ಭುತವಾದ ಎಸೆತಗಳನ್ನ ಇಲ್ಲಿ ಸಂಘಟಿಸ್ತಾ ಇದ್ದಾರೆ ಗ್ಲೋಬಲ್ ಸ್ಟಾರ್ ತಂಡ. ಈ ಸಮಯದಲ್ಲಂತೂ ಸಮಯಕ್ಕೆ ಸರಿಯಾಗಿ ಬಂದಂತ ತಾಂಡುಗಾರ ತನ್ನದೇ ಆದ ಶೈಲಿಯಲ್ಲಿ ತಮ್ಮ ತಂಡಕ್ಕೆ ಆಸರೆಯನ್ನು ಪಡೆದುಕೊಳ್ತಾರೆ ಎಂದು ನೋಡ್ಲಿಕ್ಕಿದ್ದಾವೆ. ಮಗದೊಂದು ಡಾಟ್. ಸತತವಾಗಿ 2 ಚೆಂಡುಗಳ ಮುಂದೆ ಯಾವುದೇ ಓಟಗಳನ್ನ ಇಲ್ಲಿ ಬಿಟ್ಕೊಡ್ತಾ ಇಲ್ಲ. 2 ಚೆಂಡುಗಳು ಮುಕ್ತಾಯಗೊಂಡಿದೆ. 3ನೆಯ ಚೆಂಡು. ಈ ಬಾರಿ ಕೂಡ ತೀರ್ಪುಗಾರರಿಂದ ವೈಡ್ ಬಾಲ್. ಸತತ 2 ಚೆಂಡುಗಳನ್ನ ಲೈನ್ ಆರ್ ಲೆಂತ್ ಅನ್ನ ಎಸೆದ್ರು. 3ನೆಯ ಚೆಂಡಿಗೆ ಇಲ್ಲಿ ತೀರ್ಪುಗಾರರ ಸೂಚನೆಯಲ್ಲಿ ವೈಟ್ ಬಾಲ್ ಎಂಬ ಸೂಚನೆಗಳು ಹೊರಬೀಳ್ತಾ ಇದೆ. 1 ಓಟಗಳ ಸೇರ್ಪಡೆಗೊಂಡಾಗ ಇಲ್ಲಿ 5 ಓಟಗಳು ಬಂದಿದೆ. ಈ ಬಾರಿ ರನ್ಔಟ್ಗೆ ಅವಕಾಶ. 3ನೆಯ ತೀರ್ಪಿಗೆ ಇಲ್ಲಿ ಮೊರೆ ಹೋಗ್ತಾ ಇದೆ. ಡಿಸಿಷನ್ ಈಸ್ ಪೆಂಡಿಂಗ್. ಮೂರನೆಯ ತೀರ್ಪಿಲ್ಲಿ ಔಟ್ ಎಂಬ ಬರ್ತಾ ಇದೆ. ಔಟ್. 3ನೆಯ ತೀರ್ಪಿಲ್ಲಿ ಔಟ್ ಎಂಬ ಸೂಚನೆಗಳು ಇಲ್ಲಿ ಹೊರಬೀಳ್ತಾ ಇದೆ. ವಿಕೆಟ್ ನಂಬರ್ 3. ಟೋಟಲ್ ಸ್ಕೋರ್ ಮೂವ್ಸ್ ಟು 5 ಆನ್ ದಿ ಬೋರ್ಡ್. ಖಂಡಿತ ಅದ್ಭುತವಾಗಿರುವಂತಹ ವೀಕ್ಷಣೆಗಾರ, ಆತ್ಮೀಯ ಸ್ನೇಹಿತ ಆಗಿರುವಂತ ಅದ್ಭುತವಾಗಿರುವಂತ ತಂಡನ ನೇರ ಸೀಮಾ ರೆಕ್ಕೆಯನ್ನ ಗಡಿಯನ್ನ ದಾಟಿಕೊಳ್ತಾ ಇದೆ. ಗಂಧದ ಗುಡಿ ಸಿಕ್ಸರ್. ವಾಟ್ ಅ ಶಾಟ್. ಗಂಧದ ಗುಡಿ ಟ್ರೋಫಿಯ ಮಹತ್ವದ ಶಾಟ್ ಇಲ್ಲಿ ಹೊರಬೀಳ್ತಾ ಇದೆ. ಸುಚಿತ್ ಬ್ಯಾಟ್ ಮೂಲಕವಾಗಿ ತಂಡದ ಒಟ್ಟು ಮೊತ್ತ ಇಲ್ಲಿ ಜಮೆಗೊಳ್ತಾ ಇದೆ. 11ಕ್ಕೆ ಇಲ್ಲಿ ಜಮೆಯಾಗಿದೆ. ನಿನ್ನೆಯ ದಿನ ಆರಂಭಗೊಂಡಂತ ಪಂದ್ಯಕೂಟ ಈ ಬಾರಿ ಕೂಡ ಅದ್ಭುತವಾಗಿರುವಂತ ಒಡೆತಾಗಿತ್ತು. ಆದರೆ ಇಲ್ಲಿ ಯಾವುದೇ ಓಟಕ್ಕೆ ಅವಕಾಶಗಳನ್ನ ಬಿಟ್ಕೊಡ್ತಾ ಇಲ್ಲ. ಓವರಿನ 1 ಎಸೆತಗಳು ಮಾತ್ರ ಇಲ್ಲಿ ಬಾಕಿ ಇದೆ.
ಮತ್ತೆ ಕೂಡ ಸುಜಿತ್ ಬ್ಯಾಟಿಗೆ ಪ್ರಯತ್ನಿಸುತ್ತಿರುವುದರೊಂದಿಗೆ 2 ಓವರ್ಗಳ ಮುಕ್ತಾಂತರದೊಂದಿಗೆ ಇಲ್ಲಿ 11 ಓಟಗಳನ್ನು ಗಳಿಸಿ ಆಗಿದೆ. ಎರಡು ಓವರ್ಗಳ ಮುಕ್ತಾಂತರದೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ 11 ಓಟಗಳು ಮಾತ್ರ ಬಂದಿದೆ. ಮೂರನೇ ಓವರ್ನ ಎಸೆಯಲು ಎಸೆತಗಾರ ವಿಭಾಗದಲ್ಲಿ ಪ್ರಕಾಶ್ ಪ್ರಥಮ ಓವರಿಗೆ ಅದ್ಭುತವಾದ ಎಸೆತಗಳನ್ನು ನಿರ್ವಹಿಸಿದ ಪ್ರಕಾಶ್ 4 ಓಟಗಳನ್ನು ಬಿಟ್ಟುಕೊಟ್ಟಿದ್ದರು ಪ್ರಥಮ ಓವರಿನಲ್ಲಿ. ದ್ವಿತೀಯ ಓವರ್ನ ಎಸೆಯಲು ಪ್ರಕಾಶ್ ಮತ್ತೊಮ್ಮೆ ಇಲ್ಲಿ ಎಸೆತವನ್ನು ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಎಂದು ನೋಡೋಣ. ಪ್ರಕಾಶ್ ಮೂರನೇ ಓವರಿನ ಪ್ರಥಮ ಚೆಂಡು ತನ್ನ ಯಾವ ರೀತಿಯಾಗಿ ಎಸೆತವನ್ನು ನಿಭಾಯಿಸ್ತಾರೆ ನೋಡಬೇಕಾಗಿದೆ. ಪ್ರಕಾಶ್ ರವರು ಅದ್ಭುತವಾದ ಎಸೆತಗಳನ್ನ ಎಸೆದ್ರು. ಇಲ್ಲಿ ದಾಂಡುಗಾರರಿಗೆ ಡಿಫೆನ್ಸ್ ಮಾಡಲು ಕೂಡ ಫೇಸ್ ಇರಲಿಲ್ಲ. ಅದ್ಭುತವಾಗಿರುವಂತಹ ಎಸೆತಗಳನ್ನು ನಿಭಾಯಿಸಿದ್ರು ಪ್ರಕಾಶ್. ಓವರಿನ ಎರಡನೆಯ ಚೆಂಡನ್ನ ಇಲ್ಲಿ ಎಸೆಯಬೇಕಾಗಿದೆ. ಮತ್ತೆ ಕೂಡ ಡಾಟ್ ಬಾಲ್. ಚೆಂಡಿಗೂ ದಾಂಡಿಗೂ ಬಹಳಷ್ಟು ಸಂಪರ್ಕಗಳಿತ್ತು. ಇಲ್ಲಂತೂ ಯಾವುದೇ ಓಟಗಳ ಇಲ್ಲಿ ಸೇರ್ಪಡೆಗೊಳ್ಳುತ್ತದೆ. ಪ್ರಕಾಶ್ ಸತತ 2 ಬಾರಿ ಯಾವುದೇ ಓಟಗಳನ್ನ ಬಿಟ್ಕೊಡ್ತಾ ಇಲ್ಲ. ಓವರಿನ ಮೂರನೆಯ ಚೆಂಡು, ಮೂರನೆಯ ಓವರಿನ ಇಲ್ಲಿ ಮೂರನೆಯ ಚೆಂಡನ್ನು ಎಸೆಯಬೇಕಾಗಿದೆ ಪ್ರಕಾಶ್. ಇಷ್ಟರವರೆಗೂ ಕೂಡ ಅದ್ಭುತವಾದ ಎಸೆತಗಳನ್ನು ನಿಭಾಯಿಸ್ತಾ ಇದ್ದಾರೆ. ಪ್ರಕಾಶ್ ರವರ ಎಸೆದ ಚೆಂಡು ಲೆಗ್ ಸೈಡ್ ಮಾದರಿ ಹೊಡೆತ. ಇದು 1 ಓಟಗಳ ಸೇರ್ಪಡೆ. 1 ಓಟಗಳ ಸೇರ್ಪಡೆಗೊಂಡಾಗ ಇಲ್ಲಿ ತಂಡದೊಟ್ಟು ಮೊತ್ತ ಹೆಚ್ಚಳ 12ಕ್ಕೆ ಹೆಚ್ಚಳವಾಗ್ತಾ ಇದೆ. ಪ್ರಕಾಶ್ ರವರೆಗೂ ಬಿಟ್ಟು ಕೊಟ್ಟದ್ದು ಕೇವಲ 3 ಓಟಗಳು. ಮೂರನೇ ಓವರಿಗೆ ಬಿಟ್ಟು ಕೊಟ್ಟದ್ದು 1 ಓಟಗಳು. 2 ಚೆಂಡುಗಳು ಡಾಟ್ ಬಾಲ್ ಆಗಿ ಸೇರ್ಪಡೆಗೊಳ್ತಾ ಇದೆ. ಇನ್ನು ಕೂಡ 3 ಚೆಂಡು ಬಾಕಿ ಇದೆ ಪ್ರಕಾಶ್ ರವರ ಕೂಟದ. ಸುಶೀಲ್ ಬ್ಯಾಟಿಗೆ ಪ್ರಯತ್ನ ಪಟ್ಟಿದ್ರು. ಅದ್ಭುತವಾಗಿರುವಂತಹ ಕನೆಕ್ಟಿಂಗ್ ಇದು. 1 ಓಟಗಳ ಸೇರ್ಪಡೆ. 1 ಓಟಗಳ ಸೇರ್ಪಡೆಗೊಂಡಾಗ ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ ಜಮೆಯಾಗಿದೆ 13 ಓಟಗಳು. ಕೊನೆಯ 2 ಎಸೆತಗಳು ಇನ್ನೂ ಬಾಕಿ ಇದೆ. ಮೂರನೆಯ ಓವರ್ ಮುಕ್ತಾಯಗೊಳ್ಳಿಕ್ಕೆ ಇನ್ನೂ ಕೂಡ 2 ಎಸೆತಗಳು ಬಾಕಿ ಇದೆ. ತಂಡದ ಒಟ್ಟು ಮೊತ್ತ 13 ಓಟಗಳನ್ನು ಗಳಿಸಿ ಆಗಿದೆ. ಇನ್ನು ಕೂಡ 2 ತಂಡಕ್ಕೂ ಕೂಡ ಅವಕಾಶಗಳಿದೆ. ಸಿಕ್ಕಿದ ಅವಕಾಶಗಳನ್ನ ಪಡೆದುಕೊಳ್ಳಿ. ಮತ್ತೊಮ್ಮೆ ಅದ್ಭುತವಾಗಿರುವಂತ ಕ್ಯಾಚ್. N1 ಲೈವ್ ಟೆಲಿಕಾಸ್ಟ್ ಆ ಚೆಂಡನ್ನ ತಡ ಹಿಡಿಯಲು ಪ್ರಯತ್ನಿಸಿದಂತ ಕ್ಷೇತ್ರ ರಕ್ಷಕ ಅದ್ಭುತವಾಗಿರುವಂತ ಕ್ಯಾಚ್ ಅನ್ನ ಇಲ್ಲಿ ಪಡೆದುಕೊಳ್ತಾ ಇದ್ದಾರೆ. ಕ್ಷೇತ್ರ ರಕ್ಷಕ ಸಿದ್ದು ಆ ಚೆಂಡನ್ನ ಅದ್ಭುತವಾದ ಕ್ಯಾಚ್ ಅನ್ನ ಪಡೆದುಕೊಂಡಿದ್ದೀರಾ. ಖಂಡಿತ ಇವತ್ತಿನ ಅದ್ಭುತವಾಗಿರುವಂತ ಕ್ಯಾಚ್ ಅನ್ನು ಪಡೆದುಕೊಂಡು ಇಲ್ಲಂತೂ ಮತ್ತೊಂದು ಹುದರಿ ನಷ್ಟವಾಗ್ತಾ ಇದೆ. 3 ಹುದರಿ ನಷ್ಟದಲ್ಲಿದೆ. 4 ಹುದರಿ ನಷ್ಟದಲ್ಲಿದೆ. ವಿಕೆಟ್ ನಂಬರ್ 4. ಟೋಟಲ್ ಸ್ಕೋರ್ ಮೂವ್ಸ್ ಆನ್ ಟು 13 ಆನ್ ದಿ ಬೋರ್ಡ್. ದ್ವಿತೀಯ ದಿನದ ಪ್ರಥಮ ಪಂದ್ಯಾಕೂಟಗಳಲ್ಲಿ ಸಾಗ್ತಾ ಇದೆ. 2 ತಂಡಗಳು ಕೂಡ ಬಲಿಷ್ಠತೆಯ ತಂಡ. ಈ ಬಾರಿ ಸ್ಲೋ ಅಂಡ್ ಡೆಲಿವರಿ. ಓವರ್ ಕೂಡ ಕಂಪ್ಲೀಟ್ ಆಗ್ತಾ ಇದೆ. 3 ಓವರುಗಳ ಮುಕ್ತಾಂತರದೊಂದಿಗೆ ತಂಡದ ಒಟ್ಟು ಮೊತ್ತ ಹೆಚ್ಚಳ ಇಲ್ಲಿ 13 ಓಟಗಳು ಬಂದಾಗಿದೆ. 13 for the loss of 4 wickets, 3 over completed. ಪ್ರತಿ ಒಂದು ಇನ್ನಿಂಗ್ಸ್ಗೆ
30 ನಿಮಿಷಗಳ ಕಾಲ ಅವಕಾಶಗಳು ಸಂಘಟಕರು ತಿಳಿಸಿದ್ರು. ನಿಮಿಷಗಳನ್ನ ಪಾಲಿಸಿ ಪಂದ್ಯಾಕೂಟವನ್ನು ಮುಂದುವರಿಸಬೇಕಾಗಿದೆ ಆಟಗಾರರೇ. ಯಾವುದೇ ಒಂದು ಸಮಯಗಳನ್ನ ಕಳೆದುಕೊಳ್ಳಬೇಡಿ, ಸಮಯಗಳು ಮತ್ತೆ ಬರಲ್ಲ. ದಯವಿಟ್ಟು ಆ ಒಂದು ಸಮಯವನ್ನ ಕಳೆದುಕೊಳ್ಳದೆ ಪಂದ್ಯಾಕೂಟವನ್ನ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಯಸ್, ಮತ್ತೊಂದು ಉದಿರಿ ನಷ್ಟವಾಗ್ತಾ ಇದೆ. ರವಿ ರವರ ಹುದರಿ ಕೂಡ ರನ್ಔಟ್ ರೂಪದಲ್ಲಿ ನಷ್ಟವಾಗ್ತಾ ಇದೆ. ವಿಕೆಟ್ ನಂಬರ್ 5. ಟೋಟಲ್ ಸ್ಕೋರ್ ಮೂವ್ಸ್ ಇಂಟು 13. 13 ಓಟಕ್ಕೆ ಇಲ್ಲಿ ದಾಂಡುಗಾರರು ದೊಡ್ಡ ಹೊಡೆತದ ಪ್ರಯತ್ನಗಳನ್ನ ಪಡಬಹುದೇ ಎಂಬುದನ್ನು ಇಲ್ಲಿ ಬಹಳಷ್ಟು ಪ್ರಶ್ನೆಯಾಗಿದೆ. ಇನ್ನು ಕೂಡ ದೊಡ್ಡ ಹೊಡೆತಕ್ಕೆ ಹೆಸರುವಾಸಿಯಾದಂತ ಆಟಗಾರರು ಕೂಡ ಇದ್ದಾರೆ. ಇನ್ನು ಕೂಡ ಅವಕಾಶಗಳು ಎರಡು ತಂಡಕ್ಕೂ ಕೂಡ ಇದೆ. ಇನ್ನು ಕೂಡ ಬಹಳಷ್ಟು ಎಸೆತಗಳು ಇನ್ನು ಬಾಕಿ ಇದೆ. 17 ಚೆಂಡುಗಳು ಇನ್ನು ಬಾಕಿ ಇದೆ. 5 ಹುದರಿ ನಷ್ಟವಾಗಿದ್ರು ಕೂಡ ಆ ತಂಡದಲ್ಲಿ ಬಹಳಷ್ಟು ಹೆಸರುಗಳನ್ನ ಪಡೆದುಕೊಂಡಂತ ದಾಂಡುಗಾರರು ಕೂಡ ಇದ್ದಾರೆ. ದೊಡ್ಡ ಹೊಡೆತಕ್ಕೆ ಪ್ರಯತ್ನಿಸಿದ್ರು. ಐಲ್ ಆಫ್ಟರ್ ಶಾಟ್, ಕ್ಷೇತ್ರ ರಕ್ಷಕರ ಕೈ ಸೇರ್ತಾ ಇದೆ ಆ ಒಂದು ಚೆಂಡು. ಬ್ಯಾಕ್ ಟು ಬ್ಯಾಕ್ ವಿಕೆಟ್. ಗ್ಲೋಬಲ್ ಸ್ಟಾರ್ ತಂಡದ ಎಸೆತಗಾರರ ಛಲವನ್ನು ತೋರ್ಪಡಿಸ್ತಾ ಇದ್ದಾರೆ. 6 ಹುದರಿ ನಷ್ಟವಾಗ್ತಾ ಇದೆ. 6 ಹುದರಿ ನಷ್ಟದೊಂದಿಗೆ ತಂಡದ ಒಟ್ಟು ಮೊತ್ತ 13 ಓಟಗಳು ಮಾತ್ರ ಬಂದಿದೆ. ನಿನ್ನೆ ದಿನ ಆರಂಭಗೊಂಡಂತ ಪಂದ್ಯಕೂಟ ಇವಾಗ ದ್ವಿತೀಯ ದಿನದ ಪ್ರಥಮ ಪಂದ್ಯಕೂಟದಲ್ಲಿದ್ದಾವೆ. ನನ್ನ ಜೊತೆ ಅದ್ಭುತವಾಗಿರುವಂತ ವೀಕ್ಷಣೆ ವಿರಣಗಾರ, ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಕ್ರೀಡಾಭಿಮಾನಿಗಳಿಗೆ ಗೊತ್ತಿರುವಂತ ವ್ಯಕ್ತಿ, ನಮ್ಮ ಒಂದೋಟಗಳ ಸೇರ್ಪಡೆಗೊಳ್ತಾ ಇದೆ. ತಂಡದೊಟ್ಟು ಮೊತ್ತ HL 14. ಓವರಿನ 4ನೇ ಎಸೆತ. 4 ಎಸೆತಗಳ ಇಲ್ಲಿ ಚಾಲ್ತಿಯಲ್ಲಿದೆ. 3 ಚೆಂಡು ಮುಕ್ತಾಯಗೊಂಡಿದೆ. ಮತ್ತೆ ಕೂಡ ಅದ್ಭುತವಾಗಿ ರನ್ಔಟ್ಗೆ ಅವಕಾಶಗಳಿತ್ತು. ಒಂದೋಟಗಳೇ ಇಲ್ಲಿ ಸೇರ್ಪಡೆಗೊಳ್ತಾ ಇದೆ. ಓವರಿನ ಕೊನೆಯ 2 ಎಸೆತಗಳು ಮಾತ್ರ ಬಾಕಿ ಇದೆ. 6 ವಿಕೆಟ್ ಡೌನ್. ಅಗೇನ್ ಒನ್ ಮೋರ್ ಡೆಲಿವರಿ ಡಾಟ್. ಅಂತಿಮ 1 ಎಸೆತಗಳು ಬಾಕಿ ಇದೆ. 4ನೇ ಓವರ್ ಮುಕ್ತಾಯಗೊಳ್ಳಿಕ್ಕೆ 15 ಓಟಗಳು ಬಂದಿದೆ. ಇನ್ನು ಕೂಡ 13 ಚೆಂಡುಗಳಾಟ ಬಾಕಿ ಇದೆ. ಈ ಬಾರಿ ರಿವರ್ಶಿಪ್ ಹೊಡೆಯಲು ಪ್ರಯತ್ನಿಸಿದರು ದಾಂಡುಗಾರ. ಕಂಪ್ಲೀಟ್ ಡಾಟ್. ಓವರಿನ ಮುಕ್ತಾಯಗೊಂಡಂತ ಸಂಖ್ಯೆಗಳು ಇಲ್ಲಿ 4 ಮುಕ್ತಾಯಗೊಂಡಿದೆ. ತಂಡದೊಟ್ಟು ಮೊತ್ತ 15ರಲ್ಲಿ ಸ್ಥಗಿತಗೊಂಡಿದೆ. 24 ಬಾಲ್ ಕಂಪ್ಲೀಟೆಡ್. ಟೋಟಲ್ ಸ್ಕೋರ್ ಮೂವ್ಸ್ into 15 for the loss of 6 wicket down.
ಎಸೆತಗಾರ ವಿಭಾಗದಲ್ಲಿ ರಾಜೇಂದ್ರ 5ನೇ ಓವರ್ನ ಎಸೆಯಲು ಸಜ್ಜಾಗ್ತಾ ಇದ್ದಾರೆ. ರಾಜೇಂದ್ರ 5ನೇ ಓವರಿನ ಪ್ರಥಮ ಚೆಂಡು ತೀರ್ಪುಗಾರನ ಬಿಟ್ಟು ಎಸೆಯಬೇಕಾಗಿದೆ. ಈ ಬಾರಿ ಸುಚಿತ್ ಬ್ಯಾಟಿಗೆ ಪ್ರಯತ್ನ ಪಟ್ಟಿದ್ರು. ಐ ಲಾಫ್ಟೆಡ್ ಶಾಟ್ ನೇರ ಕೈ ಸೇರ್ತಾ ಇದೆ. ಈ ಬಾರಿ ಮತ್ತೊಂದು ಉದರಿ ನಷ್ಟವಾಗ್ತಾ ಇದೆ. ಉದರಿಯ ಮೇಲೆ ಉದರಿಯನ್ನ ಬಿಟ್ಕೊಡ್ತಾ ಇದೆ. ಇಲ್ಲಿ ಸಂಕಷ್ಟದ ಸ್ಥಿತಿಗೆ ದಾಂಡುಗಾರರು ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಪಟ್ಟಿದ್ರು. ಇದರೊಂದಿಗೆ 7 ಉದರಿ ನಷ್ಟವಾಗ್ತಾ ಇದೆ. 7 ಉದರಿ ನಷ್ಟದೊಂದಿಗೆ ತಂಡದೊಟ್ಟು ಮೊತ್ತ 15 ಓಟಗಳು ಮಾತ್ರ ಬಂದಿದೆ. ನಾಗೇಂದ್ರ ತೀರ್ಪುಗಾರಿಂದ ವೈಟ್ ಬಾಲ್. 1 ಓಟಗಳಲ್ಲಿ ಯಕ್ಷ ರೂಪದಲ್ಲಿ ಸೇರ್ಪಡೆಗೊಂಡಾಗ 16ರಲ್ಲಿದೆ ತಂಡದ ಒಟ್ಟು ಮೊತ್ತ. ಆನ್ ದಿ ಬಾಟ್. ಸ್ಲಾಗ್ ಎಸೆತ ಚೆಂಡು, ಅದ್ಭುತವಾಗಿರುವಂತಹ ಕನೆಕ್ಟಿಂಗ್. ಇದು ಲಾಂಗ್ ಆನ್ ಭಾಗದಲ್ಲಿ 1 ಓಟಕ್ಕೆ ಮಾತ್ರ ತೃಪ್ತಿಗೊಳ್ತಾ ಇದೆ. ತಂಡದೊಟ್ಟು ಮೊತ್ತ 17ರಲ್ಲಿ ಸ್ಥಗಿತಗೊಳ್ತಾ ಇದೆ. 17 ಆನ್ ದಿ ಬೋರ್ಡ್. ಅದ್ಭುತವಾಗಿರುವಂತಹ ಕನೆಕ್ಟಿಂಗ್ ಆಗಿತ್ತು. ಈ ಬಾರಿ ರನ್ಔಟ್ಗೆ ಅವಕಾಶ. ಇಲ್ಲಿ ಔಟ್ ಎಂಬ ಸೂಚನೆಗಳು ತೀರ್ಪುಗಾರರಿಂದ ಹೊರಬಿದ್ದಿದೆ. ಇದರೊಂದಿಗೆ ಅಂಪೈರ್ ಏನಂತೆ ಬಾಲ್ ಇನ್ ಪ್ಲೇ. ಹಲೋ, ಸಂಘಟಕರು ತಿಳಿಸ್ತಾ ಇದ್ದಾರೆ, ವ್ಯವಸ್ಥಾಪಕರನ್ನ ಇಲ್ಲಿ ಸೂಚನೆ ಕಾಯಬೇಕಾಗಿದೆ. ಅಂಪೈರ್ ಸಿಂಗಲ್ ಡಿಕ್ಲೇರ್. ಎಸ್, ರೌಂಡಿಂಗ್ ಡಿಸಿಷನ್ ನಾನು ತಿಳಿಸಿದ್ದೆ, ಕ್ಷಮಿಸಿ. ಸಿಂಗಲ್ ಡಿಕ್ಲೇರ್ ಎಂಬ ಸೂಚನೆಗಳು ಇಲ್ಲಿ ಸಂಘಟಕರು ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಮೂರು ಚೆಂಡು ಮುಕ್ತಾಯಗೊಂಡಿದೆ. 4ನೇ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರ ವಿಭಾಗದಲ್ಲಿ ರಾಜೇಂದ್ರ. ವೈಟ್ ಬಾಲ್. 1 ಓಟದ ಎಕ್ಸ್ಟ್ರಾ ಕಾಣ್ತಾ ಇದೆ. ಸ್ಕೋರ್ ಮೂವ್ಸ್ ಟು 19. 19 ಓಟಗಳನ್ನು ಗಳಿಸಿ ಆಗಿದೆ. ಇನ್ನು ಕೂಡ 9 ಎಸೆತದ ಆಟ ಮತ್ತೆ ಬಾಕಿ ಇದೆ. ಲಾಸ್ಟ್ 9 ಲೆಫ್ಟ್ ಇನ್ ದಿಸ್ ಫಸ್ಟ್ ಇನ್ನಿಂಗ್ಸ್.
ಒಂದು ಓಟಗಳ ಇಲ್ಲಿ ಸೇರ್ಪಡೆಗೊಳ್ತಾ ಇದೆ. 2 ಎಸೆತಗಳು ಬಾಕಿ ಇದೆ. ಲಾಸ್ಟ್ 2 more ಡೆಲಿವರಿ ಲೆಫ್ಟ್. ದಾಂಡುಗಾರರು 1 ಸಿಕ್ಸರ್ ಅನ್ನು ದಾಖಲಿಸಿಕೊಂಡ್ರೆ ಖಂಡಿತ ಆ ಒಂದು ಡಕ್ಔಟ್ ಅಲ್ಲಿ ಕೈ ಚಪ್ಪಾಳೆಗಳ ಶಬ್ದಗಳು ಕೇಳಿ ಬರ್ಲಿಕ್ಕಿದೆ. ಕಾರಣ ಈ ಒಂದು ಸಮಯದಲ್ಲಿ 20 ಓಟಗಳು ಮಾತ್ರ ಗಳಿಸಿದೆ. ಕಾದ್ ನೋಡೋಣ. 8 ಚೆಂಡು ಬಾಕಿ ಇದೆ. ಖಂಡಿತ ಅದ್ಭುತವಾಗಿರುವಂತಹ ಹೊಡೆತ ಇದು. ಸುಚಿತ್ ಬ್ಯಾಟ್ ಮೂಲಕವಾಗಿ ಮತ್ತೊಂದು ಉದಿರಿ ನಷ್ಟವಾಗ್ತಾ ಇದೆ. ಕ್ಷೇತ್ರಪಾಲಕ ವೀಣು ಆ ಚೆಂಡನ್ನ ಕ್ಯಾಚ್ ಔಟ್ ರೂಪದಲ್ಲಿ ಪಡೆದುಕೊಳ್ತಾ ಇದ್ದಾರೆ. ಇದರೊಂದಿಗೆ ವಿಕೆಟ್ ನಂಬರ್ 8. ಟೋಟಲ್ ಸ್ಕೋರ್ ಮೂವ್ಸ್ ಟು 20 ರನ್. ಎರಡು ಹುದರಿ ಮಾತ್ರ ಇದೆ. ಎಸ್ಕೆಸಿ ತಂಡದ ಅಂತಿಮ 2 ಹುದರಿಗಳು ಮಾತ್ರ ಇದೆ. ಲಾಸ್ಟ್ ಬಾಲ್. 1 ಎಸೆತಗಳು ಮಾತ್ರ ಇಲ್ಲಿ ಬಾಕಿ ಇದೆ. ತಂಡದ ಒಟ್ಟು ಮೊತ್ತ 20 ಓಟಗಳು ಮಾತ್ರ ಬಂದಿದೆ. ಸ್ಲೋ ಆಗಿ ಎಸೆತ ಚೆಂಡು, ರನ್ಔಟಿಗೆ ಅವಕಾಶ. ಈ ಬಾರಿ ತೀರ್ಪುಗಾರರ ಸೂಚನೆಯನ್ನ ನೋಡ್ಲಿಕ್ಕಿದ್ದಾವೆ. 1+1 2 ಓಟಗಳು. ಸಾರಿ, ಅಂಪೈರ್ ಓಕೆ, 2 ಡಿಕ್ಲೇರ್. 1+1 2 ಓಟಗಳಲ್ಲಿ ಸೇರ್ಪಡೆಗೊಳ್ತಾ ಇದೆ. 2 ಓಟಗಳ ಸೇರ್ಪಡೆಗೊಂಡಾಗ ತಂಡದೊಟ್ಟು ಮೊತ್ತ 22. ಕೊನೆಯ 6 ಎಸೆತಗಳು ಮಾತ್ರ ಬಾಕಿ ಇದೆ. ದಾಂಡುಗಾರರು ಈ ಸಮಯಕ್ಕೆ ಸರಿಯಾಗಿ ಅನುಸಾರವಾಗಿ ದಂಡನೆಯನ್ನು ತೋರ್ಪಡಿಸಲೇಬೇಕಾಗಿದೆ. 22 ಓಟಗಳು ಮಾತ್ರ ಗಳಿಸಿದೆ. ಇನ್ನು 6 ಚೆಂಡುಗಳ ಆಟ ಬಾಕಿ ಇದೆ. ಎಸೆತಗಾರ ವಿಭಾಗದಲ್ಲಿ ರೆಡ್ಡಿ ಇವರನ್ನ ಕಳಿಸಿಕೊಡಲಾಗಿದೆ ಡೆತ್ ಓವರ್ ಅನ್ನ ಎಸೆಯಲು. ದ ಲಾಸ್ಟ್ 6 ಬಾಲ್ ರಿಮೈನಿಂಗ್ ಇನ್ ದಿಸ್ ಫಸ್ಟ್ ಇನ್ನಿಂಗ್ಸ್. ಟೋಟಲ್ ಸ್ಕೋರ್ ಮೂವ್ಸ್ ಟು 22 ರನ್ ಕಂಪ್ಲೀಟೆಡ್. 22ಕ್ಕೆ ಇಲ್ಲಿ 8 ಹುದರಿ ನಷ್ಟದಲ್ಲಿದೆ. ಕೇವಲ 2 ಹುದರಿಗಳು ಮಾತ್ರ ಪಡೆದುಕೊಳ್ತಾ ಇದೆ. ಈ ಬಾರಿ ಎಸೆತ ಚೆಂಡು, ರನ್ಔಟ್ಗೆ ಅವಕಾಶ. ಗೂಟ ರಕ್ಷಕ ಇಲ್ಲಿ ತಪ್ಪುಗಳನ್ನ ಮಾಡಿದರು. ಡೈರೆಕ್ಟ್ ಹಿಟ್ ಆದರೆ ಖಂಡಿತ ಅಪಾಯವಿತ್ತು. 1 ಓಟಗಳ ಸೇರ್ಪಡೆಗೊಂಡಾಗ ತಂಡದೊಟ್ಟು ಮೊತ್ತ 23. ಕೊನೆಯ 5 ಎಸೆತಗಳು ಬಾಕಿ ಇದೆ. ಫುಲ್ ಟಾಸ್ ಆಗಿ ಬಿದ್ದ ಚೆಂಡು, ಕ್ಷಣವೇಗದ ಚೆಂಡಿಗೆ ಅದ್ಭುತವಾಗಿರುವಂತಹ ಕನೆಕ್ಟ್. 1 ಓಟ, 1ರ ಬಳಿಕ ಇಲ್ಲಿ 2 ಓಟಗಳ ಸೇರ್ಪಡೆಗೊಳ್ತಾ ಇದೆ. 2 ಓಟಗಳ ಸೇರ್ಪಡೆಗೊಂಡಾಗ ತಂಡದ ಒಟ್ಟು ಮೊತ್ತ 25 ಓಟಗಳು ಜಮೆಯಾಗಿದೆ. 8 ಹುದರಿಗಳನ್ನ ಬಿಟ್ಟು ಕೊಟ್ಟರು ಕೂಡ ತನ್ನ ಜವಾಬ್ದಾರಿತ ಆಟವನ್ನ ಇಲ್ಲಿ ಮುಂದುವರಿಸ್ತಾ ಇದ್ದಾರೆ. ಸ್ಟ್ರೈಕ್ ವಿಭಾಗದಲ್ಲಿ ರಂಜಿತ್ ಹೇಳ್ತಾ ಇದೆ, ಹೇಳುವ ಮುಗಿಸುವ ಒಳಗೆ ಖಂಡಿತ ಸಮಯಕ್ಕೆ ಸರಿಯಾಗಿ ಅನುಸಾರವಾಗಿ ಬಂದಂತ ದಾಂಡುಗಾರ ತನ್ನದೇ ಆದಂತ 2 ಓಟ, 1 ಓಟ, ಬೌಂಡರಿ, ಅದ್ಭುತವಾದ ಇನ್ನಿಂಗ್ಸ್ ಅನ್ನ ಇಲ್ಲಿ ಕಟ್ಟಿಡ್ತಾ ಇದ್ದಾರೆ. ಎದುರಾಳಿ ತಂಡದ ಎಸೆತಗಾರ ಆ ಎಸೆತಕ್ಕೆ ಅದ್ಭುತವಾದ ಹೊಡೆತಾಗಿತ್ತು. ಇಲ್ಲಿ 4 ಓಟಗಳ ಸೇರ್ಪಡೆಗೊಂಡಾಗ ಇಲ್ಲಿ ತಂಡದ ಒಟ್ಟು ಮೊತ್ತ 29ಕ್ಕೆ ಜಮೆಯಾಗಿದೆ. ಕೊನೆಯ 3 ಎಸೆತಗಳು ಮಾತ್ರ ಇನ್ನು ಬಾಕಿ ಇದೆ. 35-36 ಓಟಗಳನ್ನು ಗಳಿಸಿರುವ ಒಂದು ಗೌರವಾನ್ವಿತ ಮೊತ್ತ ಆಗುವಂತ ಎಲ್ಲ ಲಕ್ಷಣಗಳು ಕೂಡ ಇದೆ ಮೈದಾನದಲ್ಲಿ. ನಿನ್ನೆ ದಿನ ಪಂದ್ಯಕೂಟ ಬಹಳಷ್ಟು ರೋಚಕ ಸ್ಥಿತಿಯಲ್ಲಿ ಪಂದ್ಯಕೂಟಗಳು ಸೆರೆಸಾಡಿತು. ಈ ಪಂದ್ಯಕೂಟ ಕೂಡ 29 ಓಟಗಳನ್ನು ಗಳಿಸಿಯಾಗಿದೆ. ಮತ್ತೆ ಕೂಡ ಸೊಗಸಾಗಿರುವಂತ ಹೊಡೆತ. ಕ್ಯಾಚ್ ಔಟ್ಗೆ ಅವಕಾಶ ಇದೆ. ಕ್ಯಾಚ್ ಔಟ್ಗೆ ಅವಕಾಶಗಳಿದೆ. ಆದರೆ ಕ್ಯಾಚ್ ಅನ್ನ ಪಡೆದುಕೊಳ್ತಾ ಇದ್ದಾರೆ. ಕೈ ಚಪ್ಪಾಳೆಗಳ ಶಬ್ದಗಳು ಕೇಳಿ ಬರ್ತಾ ಇದೆ ಆಡಿಯನ್ಸ್ ಪರವಾಗಿ. ಅಂತಿಮ ವಿಕೆಟ್, ಲಾಸ್ಟ್ ವಿಕೆಟ್. ಜವಾಬ್ದಾರಿತ ಆಟವನ್ನ ಆಡಿದಂತ ಆಟಗಾರರ ರಂಜಿತ್ ರವರ ಉದರಿ ಕೂಡ ಇಲ್ಲಿ ನಷ್ಟವಾಗ್ತಾ ಇದೆ. ಕೊನೆಯ 2 ಎಸೆತಗಳು ಮಾತ್ರ ಇಲ್ಲಿ ಬಾಕಿ ಇದೆ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಗೊಳ್ಳಿಕ್ಕೆ.
Last wicket. Number 11 player into the middle. Chandru. ಬಹಳಷ್ಟು ಸೀನಿಯರ್ ಪ್ಲೇಯರ್. ಕಾದ್ ನೋಡೋಣ. 2 ಎಸೆತಗಳು ಇನ್ನೂ ಬಾಕಿ ಇದೆ. 2 ಚೆಂಡು ಬಾಕಿ ಇದೆ. ಈ ಬಾರಿ ಅದ್ಭುತವಾಗಿರುವಂತಹ ಕವರ್ ಡ್ರೈವ್ ಇದು. ಕ್ಲಾಸಿಕ್ ಶಾಟ್. 1 ಓಟ. 2ನೇ ಓಟಕ್ಕೆ ಯಾವುದೇ ಪ್ರಯತ್ನಗಳನ್ನ ಪಟ್ಟಿಲ್ಲ. ಕಾರಣ 1 ಹುದರಿ ಹೋದ್ರೆ ಖಂಡಿತ ಟೀಮ್ ಆಲ್ ಔಟ್. ಸ್ಕೋರ್ ಮೂಸಂಟು 30ರಲ್ಲಿದೆ. 2 ಚೆಂಡು ಇನ್ನೂ ಕೂಡ ಬಾಕಿ ಇದೆ. ವೈಡ್ ಬಾಲ್. ಶ್ರಮಿಸಿ. ಲಾಸ್ಟ್ ಬಾಲ್. ಸ್ಕೋರ್ ಬೋರ್ಡ್ ನಲ್ಲಿ ಸ್ವಲ್ಪ ಅಡಚಣೆ ಬಂದಿತ್ತು, ಶ್ರಮಿಸಿ. ಅಂತಿಮ 1 ಎಸೆತಗಳು ಬಾಕಿ ಇದೆ. ಲಾಸ್ಟ್ ಬಾಲ್ ಆಫ್ ದ ಫಸ್ಟ್ ಇನ್ನಿಂಗ್ಸ್. ಈ ಬಾರಿ ಎಸೆದ ಚೆಂಡು ಟಿಪ್ ಕ್ಯಾಚ್ ಮೂಲಕವಾಗಿ ಟೀಮ್ ಆಲ್ ಔಟ್. ಅಂತಿಮ ಚೆಂಡಿನ ಅಂತಿಮವರೆಗೂ ಕೂಡ ಇಲ್ಲಿ ಟೀಮ್ ಆಲ್ ಔಟ್ ಆಗ್ತಾ ಇದೆ. ಇದರೊಂದಿಗೆ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯದೊಂದಿಗೆ ತಂಡದೊಟ್ಟು ಮೊತ್ತ 30 ಓಟಗಳನ್ನು ಗಳಿಸಿ 31 ಓಟಗಳನ್ನು ಗಳಿಸಿ 32 ಓಟಗಳ ಅವಶ್ಯಕತೆ ಇದೆ. ಕಾದ್ ನೋಡೋಣ ಈ ಪಂದ್ಯಕೂಟವನ್ನ ವಿಜಯಗೊಳಿಸುವಂತ ತಂಡ ಯಾವುದೆಂಬುದನ್ನ ಇಲ್ಲಿ ಪ್ರಶ್ನೆ ಆಗಿದೆ. ಮುಂದಿನ ವೀಕ್ಷಣೆ ನಿರ್ಣಯಗಾರಾಗಿ ಆತ್ಮೀಯ ಸ್ನೇಹಿತ ಆಗಿರುವಂತ ಶರತ್ ಕುಂಬಾಶಿ ಇವರನ್ನ ದ್ವಿತೀಯ ದಿನದ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಗೊಂಡಿದೆ. ದ್ವಿತೀಯ ಇನ್ನಿಂಗ್ಸಿನ ಆರಂಭವನ್ನ ಪಡಲಿಕ್ಕೆ ನಿಮ್ಮ ಮುಂದೆ ಶರತ್ ಕುಂಬಾಶಿ. ಹಲೋ ಹಲೋ ಧನ್ಯವಾದಗಳು ನೌಫಲ್ ಅವರೇ. ಧಾರ್ಮಿಕ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ವ್ಯವಸ್ಥಿತವಾಗಿ ನಡೆಸ್ತಾ ಇರುವಂತ ಹಗಲು ಮತ್ತು ರಾತ್ರಿಯ ಗಂಧದ ಗುಡಿ ಕಪ್ 2024ಕ್ಕೆ ಬಂದಿರುವಂತ ನಮ್ಮ ಎಲ್ಲ ಪ್ರೀತಿಯ ಕ್ರೀಡಾ ಪ್ರೇಕ್ಷಕರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತಾ 2ನೇ ದಿನದ ಮೊದಲ ಪಂದ್ಯಾಟಗಳು ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. SKC ವರ್ಸಸ್ ಗ್ಲೋಬಲ್ 11 ತಂಡ 2ನೇ ದಿನದ ಮೊದಲ ಪಂದ್ಯಾಟವನ್ನು ಅಂಗಳ ಒಳಭಾಗದಲ್ಲಿ ಆಡ್ತಾ ಇದೆ. 31-32ರ ಟಾರ್ಗೆಟ್ ಅನ್ನ ಈ ಹಂತದಲ್ಲಿ ಛೇದನ ಮಾಡಿಕೊಳ್ಬೇಕಾಗಿದೆ ಗ್ಲೋಬಲ್ 11 ತಂಡ. ನಿನ್ನೆ ದಿನ ಬಹುಶಃ ಒಂದಷ್ಟು ಪ್ರೇಕ್ಷಕರ ಹೌಸ್ಫುಲ್ ಅನ್ನ ಕಂಡಂತ ಮಹಾಲಕ್ಷ್ಮಿ ಲೈವ್ ಒಟ್ಟಿನ ರಾಣಿ ಹಬ್ಬಕ್ಕ ಕ್ರೀಡಾಂಗಣ ಒಳಭಾಗದಲ್ಲಿ ಈ ಒಂದು ಕ್ರಿಕೆಟ್ ಪಂದ್ಯಕೂಟವನ್ನು ಸಂಘಟಿಸಲಾಗ್ತಾ ಇದೆ. 3 ದಿನಗಳ ಕಾಲದ ಈ ಒಂದು ದಾಂಡು ಚೆಂಡಿನ ಸಮರವನ್ನು ಬಹಳಷ್ಟೊಂದು ವ್ಯವಸ್ಥಿತವಾಗಿ ಗಂಧದ ಗುಡಿ ಕಪ್ ಎನ್ನುವಂಥದ್ದನ್ನ ಕರೆಯಲ್ಪಡ್ತಾ ಇದೆ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಪಂದ್ಯಕೂಟವನ್ನು ಧಾರ್ಮಿಕ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಬಹಳಷ್ಟೊಂದು ವ್ಯವಸ್ಥಿತವಾಗಿ ನಡೆಸ್ತಾ ಇದ್ದಾರೆ. 2ನೇ ದಿನದ ಪಂದ್ಯಕೂಟ ಮತ್ತೆ ಆರಂಭವನ್ನು ಕೂಡ ಕಂಡುಕೊಳ್ತಾ ಇದೆ. ನೋಡಿ ಅಲ್ಲಿ ಗಮನಿಸಿಕೊಳ್ಳಿ, ನಮ್ಮ ಈ ಒಂದು ಟೂರ್ನಮೆಂಟಿಗೆ ಯಾವುದೇ ಆಟಗಾರರಿಗೆ ಸಮಸ್ಯೆ ಆದ್ರೆ ಅಥವಾ ಏನೇ ಒಂದು ಪೆಟ್ಟಾದ್ರೆ ಬಹುಶಃ ಒಂದು ತುರ್ತು ಸೇವೆಗಾಗಿ ಆಂಬ್ಯುಲೆನ್ಸ್ ವಾಹನ ಬಂದಿರುತ್ತೆ. ಅಲ್ಲಿ ನಮ್ಮ ಗೇಟಿನ ಮುಂಭಾಗದಲ್ಲಿರುವಂತ ಎಲ್ಲ ವೆಹಿಕಲ್ ಗಳನ್ನ ಇಮಿಡಿಯೇಟ್ ಆಗಿ ನೀವು ತೆರವನ್ನು ಮಾಡಿಕೊಟ್ಟು ನಮ್ಮ ಆಂಬ್ಯುಲೆನ್ಸ್ ಚಾಲಕರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದೀವಿ.
ಅಂಗಣ ಒಳಭಾಗದಲ್ಲಿ ಒಂದೆಡೆಯಲ್ಲಿ ಕಿಶೋರ್ ಮತ್ತು ಮುತ್ತು 31ರಿಂದ 32ರ ಟಾರ್ಗೆಟ್ ಅನ್ನ ಗ್ಲೋಬಲ್ 11 ತಂಡ ಎರಡನೇ ದಿನದ ಮೊದಲ ಪಂದ್ಯಾಟ ಜಯಕ್ಕಾಗಿ ದಾಖಲಿಸಬೇಕಾಗಿದೆ. 16 ತಂಡಗಳು ಹೋರಾಟವನ್ನು ಕಾಡ್ತಕ್ಕಂಥ ಗಂಧದ ಗುಡಿ ಕಪ್ 2024ರ ಎರಡನೇ ವರ್ಷದ ಸಂಭ್ರಮಾಚರಣೆಯೊಂದಿಗೆ ಧಾರ್ಮಿಕ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಈ ಟೂರ್ನಮೆಂಟ್ ಅನ್ನು ಸಂಘಟಿಸ್ತಾ ಇದ್ದಾರೆ ಕೂಡ. ನಿನ್ನೆ ಪ್ರಾರಂಭ, ಇವತ್ತು ಮುಂದುವರಿಕೆ, ನಾಳೆ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಮುಕ್ತಾಯವನ್ನು ಕಾಣಬೇಕಾಗಿದೆ ಐತಿಹಾಸಿಕ ದಾಖಲೆಯ ಕ್ರಿಕೆಟ್ ಪಂದ್ಯ ಕೂಟ. ಎಸೆತಗಾರಿಕೆ ಭಾಗದಲ್ಲಿ ಧನು ಗ್ಲೋಬಲ್ 11 ಪರವಾಗಿ ನಿನ್ನೆ ದಿನ ಒಂದು ಲೋ ಸ್ಕೋರ್ ಕ್ರೀಡಾಂಗಣ ಮಧ್ಯಾಹ್ನದ ಬಳಿಕ ಬಹುಶಃ 40 ಮಿಕ್ಕಿದ ಒಂದು ಓಟವನ್ನು ದಾಖಲಿಸಿದಂತ ಕೆಲವೊಂದು ತಂಡಗಳು ಬಹಳಷ್ಟೊಂದು ದಾಖಲೆಯನ್ನ ಕಂಡಿರ್ತಕ್ಕಂಥ ಒಂದು ರಾಣಿ ಹಬ್ಬಕ್ಕೆ ಆಟದ ಮೈದಾನ ಒಳಭಾಗ ಎರಡನೇ ಬಾರಿಗೆ ಮತ್ತೆ ಈ ಒಂದು ಟೂರ್ನಮೆಂಟ್ ಅನ್ನ ಇಲ್ಲಿ ಎರಡನೇ ದಿನಕ್ಕೋಸ್ಕರ ಮುಂದುವರಿಸ್ತಾ ಇದೆ ಗಂಧದ ಗುಡಿ ಕಪ್ 2024ಕ್ಕಾಗಿ. ಮತ್ತೆ ಧನು ಆರಂಭಿಕವರನ್ನ ಮೊದಲ ಚೆಂಡಿಗಾಗಿ ಹೆದರಿಸಿ ಆಡುವಂತ ಕಿಶೋರ್ ಪವರ್ ಪ್ಲೇ ಹಂತ ಆರಂಭವನ್ನು ಕಾಣ್ತಾ ಇದೆ. ಅಂಬ್ರಲಾ ಮಾದರಿಯ ಕ್ಷೇತ್ರ ರಕ್ಷಣೆ. ಆರಂಭಿಕವರ ಮೊದಲ ಚೆಂಡು ತಾನ್ ಮೂಲಕ ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಭರ್ಜರಿ ಹೊಡೆತವನ್ನು ಈ ಹಂತದಲ್ಲಿ ಕಿಶೋರ ದಾಖಲಿಸ್ತಾ ಇದ್ದಾನೆ. ಗ್ಲೋಬಲ್ 11 ಮೊತ್ತ 1 ಓಟಗಳು. ತಂಡದ ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. 6 ಓವರ್ಗಳ ಒಂದು ಮ್ಯಾರಥಾನ್ ಇನ್ನಿಂಗ್ಸಿನ ಒಂದು ಹಗಲು ರಾತ್ರಿಯ ವ್ಯವಸ್ಥಿತ ದಾಂಡು ಚೆಂಡಿನ ಸಮರ ಎರಡನೇ ದಿನದ ಮೊದಲ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಧನು ಮುತ್ತುಗೆ ಎಸೆದಿರುವಂತಹ ಚೆಂಡು ಡೀಪ್ ಎಕ್ಸ್ಟ್ರಾ ಕವರ್ಸ್ ವಿಕೆಟ್ ಬ್ಯಾಕ್ ಫುಟ್ ಅಲ್ಲಿ ಒಂದಷ್ಟು ನಗೆತವನ್ನು ಕಂಡಿರ್ತಕ್ಕಂಥ ಚೆಂಡಿಗೆ ಬಹಳಷ್ಟೊಂದು ಉತ್ತಮ ರೀತಿಯ ಗ್ಯಾಪ್ ಶಾಟ್ ಅನ್ನು ದಾಖಲಿಸಿದ್ದಾರೆ. ಮತ್ತೆ ಒಂದು ಓಟಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ ಅಂಕಿಅಂಶ ಪಟ್ಟಿಯಲ್ಲಿ 2ಕ್ಕೆ ಸೇರ್ಪಡೆ ಆಗ್ತಾ ಇದೆ. ಮತ್ತೆ ಮೂರನೇ ಬಾರಿ ಧನು ಕಿಶೋರನ ಹೊಡೆತ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಒಂದಷ್ಟು ವಿಕೆಟ್ ಗಳನ್ನು ಆವರಿಸಿಕೊಂಡು ಬೀಸಬಲ್ಲಂತ ಪ್ರಯತ್ನಗಳನ್ನ ಮಾಡಿದ್ರು. ಮತ್ತೆ ಡಾಟ್ ಬಾಲ್ 3 ಚೆಂಡು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಸದ್ಯದ ಪರಿಸ್ಥಿತಿ ಅನಿವಾರ್ಯತೆಯಲ್ಲಿ 2 ಓಟವನ್ನು ಅಷ್ಟೇ ದಾಖಲಿಸ್ತಾ ಇದೆ. ಮತ್ತೆ ನಾಲ್ಕನೇ ಬಾರಿ ನಾಲ್ಕನೆಯ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ. ಮತ್ತೆ ಒಂದು ಸುಲಭದ ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 2 ಎಸೆತ ಬಾಕಿಯಲ್ಲಿದೆ. ಸ್ಕೋರ್ 3 ವಿದೌಟ್ ಲಾಸ್. 3ಕ್ಕೆ 4 ಆಗಿ ಆರಂಭಿಕ ಓವರ್ನ ಪಂದ್ಯಾಟವನ್ನು ಆಡ್ತಾ ಇದೆ. 5ನೇ ಚೆಂಡು ನೆಟ್ಟ ನೇರ ಹೊಡೆತ ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ನಡುವಣ ಚೆಂಡನ್ನ ಡ್ರೈವ್ ಶಾಟಿಗೆ ಒಂದು ಭರ್ಜರಿಯಾದಂತ ಒಂದು ಅವಕಾಶವನ್ನು ಮಾಡಿಕೊಟ್ರು. ಮತ್ತೆ ಒಂದು ಹೊಡೆದ ಸೇರ್ಪಡೆ. ತಂಡದ ಮೊತ್ತ 4ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಆರಂಭಿಕ ಓವರ್ನ ಅಂತಿಮ 1 ಎಸೆತ ಮಾತ್ರ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. 2 ಓವರ್ಗಳ ಒಂದು ಪವರ್ ಪ್ಲೇ ಹಂತ ಮೊದಲ ಓವರ್ಗಾಗಿ. ವಾಟ್ ಎ ಬಾಲ್. ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ವೇಗದ ಚೆಂಡು ವೈಡ್ ಬಾಲ್ ಆಫ್ ಸ್ಟಂಪ್ ದ ಹೊರ ತಿರುವದ ಕಂಡುಕೊಳ್ತಾ ಇದೆ. ಚೆಂಡು ಬಿದ್ದಂತ ಸ್ಥಳದಲ್ಲಿ ಒಂದು ಗತಿ ಬದಲಾವಣೆ ಚಲಾವಣೆಯನ್ನು ಕಾಣ್ತಾ ಇದೆ. ಅತಿರಿಕ್ತ ಓಟಗಳ ಸೇರ್ಪಡೆ ನೋಡಿ, ಅಲ್ಲಿ ನಿರ್ಣಾಯಕರ ತೀರ್ಮಾನವೇ ಅಂತಿಮವಾಗಿರುತ್ತೆ. ಯಾವುದೇ ಒಂದು ಆಟಗಾರರಿಗೆ ಆರ್ಗ್ಯುಮೆಂಟ್ಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಗಮನಿಸಿಕೊಳ್ಳಿ, ವೈಡ್ ಎನ್ನುವಂತ ಸೂಚನೆ ಎಕ್ಸ್ಟ್ರಾ ಸೋಟುಗಳ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ 5 ಓಟಗಳು. 32ರ ಒಂದು ಟಾರ್ಗೆಟಿನ ಸವಾರಿಯನ್ನು ಏರ್ತಕ್ಕಂಥ ತಂಡ ಗ್ಲೋಬಲ್ 11ಗಳ ತಂಡ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ. ಎಂಡ್ ಆಫ್ ಫಸ್ಟ್ ಓವರ್ ಸ್ಕೋರ್ 5 ವಿದೌಟ್ ಲಾಸ್. 5ಕ್ಕೆ 4. ಆರಂಭಿಕ ಹಂತದ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಟೆನ್ನಿಸ್ ಬಾಲಿನ ಇತಿಹಾಸದಲ್ಲಿ ಬಹುಶಃ ಚರಿತ್ರೆಯನ್ನ ಕೆದಕುವಂತ ಪ್ರಯತ್ನವನ್ನು ಮಾಡಿದ್ರೆ 8ರಿಂದ 9 ವರ್ಷಗಳ ಹಿಂಭಾಗದಲ್ಲಿ ಈ ರೀತಿಯ ಒಂದು ಪ್ರೀಮಿಯರ್ ಲೀಗ್ ಗಳನ್ನ ಮೈಗೂಡಿಸಿಕೊಂಡಂತ ಟೆನ್ನಿಸ್ ಬಾಲಿನ ಆಟಗಾರರು ಇವತ್ತಿನ 2024ರ ಕಾಲಘಟ್ಟ ಕೆಲವೊಂದು ಯುವ ಆಟಗಾರರಿಗೆ ಬೆಳವಣಿಗೆಗೆ ಒಂದು ಹಂತದ ಪ್ರೀಮಿಯರ್ ಲೀಗ್ಗಳು ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಮತ್ತೆ ಗಿರೀಶ್ ಒಂದು ಹಿರಿಯ ಅನುಭವಿ ಆಟಗಾರ. ದಾಸರ ಹೋಬಳಿಯ ಪರಿಸರದ ಪಂದ್ಯಕೂಟಗಳಲ್ಲ, ಪ್ರೀಮಿಯರ್ ಲೀಗ್ಗಳ ಪಂದ್ಯಕೂಟದಲ್ಲ, ಬಹಳಷ್ಟು ಉತ್ತಮ ರೀತಿಯ ಒಂದು ವೇರಿಯೇಷನ್ ಚೆಂಡುಗಳನ್ನು ದಾಖಲಿಸಬಲ್ಲಂತ ಒಂದು ಸಾಮರ್ಥ್ಯದ ಹಿರಿಯ ಅನುಭವಿ ಎಸೆತಗಾರ.
ಎದುರಾಳಿಯ ಒಂದು ದಾಂಡಿಗರ ಮೇಲೆ ಯಾವುದೇ ಕ್ಷಣದಲ್ಲೂ ಕೂಡ ಒಂದು ಒತ್ತಡವನ್ನು ಹೇರಿ ತಂಡದ ಒತ್ತಡವನ್ನು ನಿವಾರಿಸಬಲ್ಲಂತ ಪ್ರಮುಖ ಬೌಲರ್ ಗಿರೀಶನನ್ನು ಪರಿಚಯಿಸ್ತಾ ಇದ್ದಾರೆ. ಸೃಷ್ಟಿಯ ಕ್ರೀಡಾಂಗಣದಲ್ಲಿ ಬಹುಶಃ ಭರ್ಜರಿ ವಿಕೆಟ್ ಅನ್ನು ಹಾರಿಸಿರುವಂತಹ ಒಂದು ಬೌಲರ್ ಕೂಡ ಮಾಕ್ಲಿಯ ಕ್ರೀಡಾಂಗಣದಲ್ಲಿ ದಾಖಲೆಯನ್ನು ಬರೆದಂತ ಆಟಗಾರ. ಮೊದಲ ಚೆಂಡು ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಬೆಂಗಳೂರು ಗ್ರಾಮಾಂತರ ಕೆಲವೊಂದು ತಂಡಗಳ ಪೈಕಿಯಲ್ಲಿ ಪ್ರೀಮಿಯರ್ ಲೀಗ್ ಗಳನ್ನು ಆಡಿರ್ತಕ್ಕಂಥ ಹಿರಿಯ ಅನುಭವಿ ಎಸೆತಗಾರ ಕೂಡ ಗಿರೀಶ್ SKC ಪರವಾಗಿ ಇಲ್ಲಿ ಗಂಧದ ಗುಡಿ ಕಪ್ಪನ್ನು ಆಡ್ತಾ ಇದ್ದಾರೆ. ಎರಡನೇ ಚೆಂಡು ನಟನರ ಹೊಡೆತ ತನ್ಮೂಲಕ ಹೋಗಿ ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಬಹಳ ಸುತ್ತಮುತ್ತ ಒಂದು ಡ್ರೈ ಶಾಟ್ ತನ್ಮೂಲಕ ಒಂದೋಟ, ಎರಡೋಟಗಳ ಪೂರೈಕೆಯೂ ಕೂಡ. ಸ್ಕೋರ್ 8. ಕ್ಷಮಿಸಿ, 7 ಓಟಗಳು. ಏಳಕ್ಕೆ ನಲಾಸ್. ಮುತ್ತು ಗೆಸದ ಚೆಂಡು, ಮುತ್ತು ದಾಳಿಯಲ್ಲಿ ಭರ್ಜರಿ ಹೊಡೆತ, ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಚೆಂಡು ಸೀಮಾ ರೇಖೆಯನ್ನ ಹೊರಕ್ರಮಿಸ್ತಾ ಇದೆ. ಬೌಂಡ್ರಿ. ಮೊದಲ ಓವರ್ನಲ್ಲಿ ಕೇವಲ 5 ಓಟ. ಆಮೆಗತಿಯ ಇನ್ನಿಂಗ್ಸಿನ ಪ್ರಾರಂಭವನ್ನು ಕಂಡಂತ ಗ್ಲೋಬಲ್ 11 ತಂಡ ಈ ಚೆಂಡಿನಲ್ಲಿ ಒಂದು ಹಂತದಲ್ಲಿ ಮುತ್ತು ಗಿರೀಶ್ಗೆ ಒಂದು ಬೌಂಡ್ರಿ ದಾಖಲಿಸಿದ್ರು. ಅಂಕಿಅಂಶ ಪಟ್ಟಿಯಲ್ಲಿ ಏರಿಕೆ ಮೊತ್ತ 11ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಹಗಲು ಮತ್ತು ರಾತ್ರಿಯ ಐತಿಹಾಸಿಕ ದಾಖಲೆಯ ಗಂಧದ ಗುಡಿ ಕಪ್ ಇಲ್ಲಿ ಸಾಗ್ತಾ ಇದೆ 2024ಕ್ಕಾಗಿ. ಬಹಳ ಸುತ್ತಮುತ್ತ ಹೊಡೆತ, ಕ್ಷಣಗಾತ್ರ ಗಾಳಿಯಲ್ಲಿತ್ತು. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಕ್ಯಾಚ್ ಆಗುವ ಸಾಧ್ಯತೆ ಕಾಯ್ತಕ್ಕಂಥ ಕೈಗಳು ಸುಲಭದ ಕ್ಯಾಚ್ ಅನ್ನು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಪಡ್ಕೊಳ್ತಾ ಇದ್ದಾರೆ. ಕಿರಣ್ ಒಂದು ಭರ್ಜರಿ ಕ್ಯಾಚ್ ಅನ್ನು ಈ ಹಂತದಲ್ಲಿ ಪಡ್ಕೊಂಡ್ರು. ಮೊದಲ ವಿಕೆಟ್ ಆಘಾತವನ್ನ ಕಾಣ್ತಾ ಇದೆ. ಮುತ್ತು ಬ್ಯಾಕ್ ಇನ್ ಟು ದಿ ಪೆವಿಲಿಯನ್. ಇದನ್ನೇ ಮುತ್ತು ಔಟ್. ಹನ್ನೊಂದಕ್ಕೆ 1. ಮೂವತ್ತ ಟಾರ್ಗೆಟಿನ ಮೇಲೆ ಒಂದು ಸಮಬಲದ ಹೋರಾಟವನ್ನು ಕೊಡ್ತಾ ಇರುವಂತ ಒಂದು ತಂಡ ಗ್ಲೋಬಲ್ 11 ತಂಡ. ಈ ಒಂದು ಚೆಂಡಿನಲ್ಲಿ ಒಂದು ಮುತ್ತುವ ವಿಕೆಟ್ ಅನ್ನ ಗಿರೀಶ್ ಉರುಳಿಸಿದ್ರು. ಪಂದ್ಯಾಟದ ಒಂದು ತಿರುವಿಗೆ ಕಾರಣವಾಗ್ತಾರ ನೋಡ್ಬೇಕಾಗಿದೆ. ಇನ್ನು ಕೂಡ 21 ಓಟಗಳ ಅವಶ್ಯಕತೆ. ಅಂಗಣ ಒಳಭಾಗದಲ್ಲಿ ಹೊಸ ದಾಂಡಿಗ ರವಿ ಶೆಟ್ಟಿ ಗ್ಲೋಬಲ್ 11 ಮತ್ತೊಂದು ಪ್ರಮುಖ ಆಲ್ರೌಂಡರ್ ಆಟಗಾರ ಕೂಡ. ಒಂದೆಡೆಯಲ್ಲಿ ಮುತ್ತು ವಿಕೆಟ್ ಅನ್ನು ಉರುಳಿಸಿದಂತ ಗಿರೀಶ್ ಈ ಬಾರಿ ಮತ್ತೆ ಎಸೆತಗಾರಿಕೆಯಲ್ಲಿ ಕ್ಷಣಗಾತ್ರ ಗಾಳಿಯಲ್ಲಿತ್ತು. ಮತ್ತೊಂದು ಕ್ಯಾಚ್ ಆಗುತ್ತೆ ನೋಡ್ಬೇಕಾಗಿದೆ. ಬಹಳ ಸುತ್ತ ಹೊಡೆತ, ಲಾಂಗ್ ಆನ್ ಮೇಲ್ಭಾಗದಲ್ಲಿ ಒಂದೋಟ, ತನ್ಮೂಲಕ 2ನೇ ಓಟವನ್ನು ಸಂಪೂರ್ಣವಾಗಿ ಪೂರೈಸ್ತಾ ಇದ್ದಾರೆ. ತಂಡದ ಮೊತ್ತ ಅಂಕಿಅಂಶ ಪಟ್ಟಿಯಲ್ಲಿ ಏರಿಕೆ ಮೊತ್ತ 13ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಲಾಸ್ಟ್ 1 ಬಾಲ್. ಅಂತಿಮ ಚೆಂಡು ಬಾಕಿಯಲ್ಲಿದೆ. ಓವರ್ ಪ್ಲೇ ಹಂತದ 2 ಓವರ್ಗಳ ಅಂತಿಮ ಚೆಂಡು. ಲಾಸ್ಟ್ 1 ಬಾಲ್. ರವಿ ಶೆಟ್ಟಿಗೆ ಎಸೆದಿರುವಂತ ಚೆಂಡು ಬಹಳ ಸುತ್ತಮುತ್ತ ಎಸೆತ, ಸ್ಲೋವರ್ ಡೆಲಿವರಿ ಇವೆಲ್ಲವೂ ಕೂಡ ಗಿರೀಶನ ಬತ್ತಳಿಕೆಯಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದ್ದ. ಡಾಟ್ ಬಾಲ್. 2 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 13 ಓಟಗಳು. ಇನ್ನು ಕೂಡ ಜಯಕ್ಕಾಗಿ 19 ಓಟಗಳ ಅವಶ್ಯಕತೆ. 24 ಎಸೆತ, 19 ಓಟಗಳು ಬರಬೇಕಾಗಿದೆ. ಒಂದು ವೇಳೆ ಬಹುಶಃ SKCಯ ತಡೆ ಪರವಾಗಿ ಬೌಲರ್ಗಳು ವಿಕೆಟ್ಸ್ ಗಳನ್ನು ಉರುಳಿಸಬೇಕಾಗಿದೆ. ಒಂದು ಹಂತದ ದಾಂಡಿಗರು 1ರಿಂದ 2 ಸಿಕ್ಸರ್ಗಳು ಅಥವಾ 1ರಿಂದ 2 ಬೌಂಡರಿಗಳನ್ನು ದಾಖಲಿಸಿದ್ರು ಕೂಡ ಗ್ಲೋಬಲ್ 11 ತಂಡ ಪಂದ್ಯಾಟವನ್ನು ಮತ್ತೆ ಭದ್ರಪಕ್ಷದಲ್ಲಿ ಇಟ್ಕೊಳ್ತದೆ.
ಕೆಎಂ ತಂಡದ ಮಾಲೀಕರು ಮತ್ತು SKBಯ ಕ್ಯಾಪ್ಟನ್ ಮತ್ತು ಕೆಎಂ ತಂಡದ ನಾಯಕರು ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕು. ಇಮಿಡಿಯೇಟ್ ಆಗಿ ಈ ಒಂದು ಅರ್ಧಾಂಶದ ಪಂದ್ಯಾಟಗಳು ಈಗಾಗಲೇ ಮುಕ್ತಾಯವನ್ನು ಕಾಣ್ತಾ ಇದೆ. ಇಮಿಡಿಯೇಟ್ ಆಗಿ ನಿಮ್ಮ ಎರಡೂ ತಂಡದ ನಾಯಕರು ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕು. ಎಸೆತಗಾರಿಕೆ ಭಾಗದಲ್ಲಿ ಧನು 24 ಎಸೆತ 19 ಓಟಗಳ ಅವಶ್ಯಕತೆ. ಬೌಲರ್ಗಳ ಕೈ ಚಳಕ ಮ್ಯಾಜಿಕ್ ಬರಬೇಕಾಗಿದೆ. ಔಟ್ ಸ್ಟಂಪ್ ಲೆಗ್ ಸೈಡ್ ಎನ್ನುವಂತ ಸೂಚನೆ. ವೈಡ್ ಬಾಲ್. ಅತಿರಿಕ್ತ ಓಟಗಳಿಗೆ ಮತ್ತೆ ಅವಕಾಶವನ್ನು ಈ ಹಂತದಲ್ಲಿ ಮಾಡಿಕೊಟ್ರು ತಂಡ ಮೊತ್ತ 14. ಈ ರೀತಿಯ ತಪ್ಪುಗಳನ್ನು ಬೌಲರ್ಗಳು ತಿದ್ದಿಕೊಂಡು ಚೆಂಡನ್ನು ಎಸೆದ್ರೆ ಮಾತ್ರ ಪಂದ್ಯಾಟದ ಮೇಲೆ ಹಿಡಿತವನ್ನು ಸಾಧಿಸುವಂತ ಎಲ್ಲ ಅಂಶಗಳಿರುತ್ತೆ. ಮತ್ತೆ ಒಂದು ಓಟಗಳ ಸೇರ್ಪಡೆ 15ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಜಯಕ್ಕಾಗಿ ಇನ್ನು ಕೂಡ 17 ಓಟಗಳ ಅವಶ್ಯಕತೆ. ಶಾರ್ಟ್ ಆಗಿ ಬೀಳ್ತಾ ಇರುವಂತ ಚೆಂಡು ಗ್ರೌಂಡ್ ಶಾಟ್ ದಾಖಲಿಸ್ತಾ ಇದ್ದಾರೆ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಹಳ ಸುತ್ತಮ ರೀತಿಯ ಹೊಡೆತ. ಒಂದು ಓಟಗಳ ಸುಲಭದ ಸೇರ್ಪಡೆ ಪೂರೈಕೆಯನ್ನು ಕಂಡ್ರು. ಜಯಕ್ಕಾಗಿ 16 ಓಟಗಳಷ್ಟೇ ಬರಬೇಕಾಗಿದೆ. ಸದ್ಯದ ಪರಿಸ್ಥಿತಿ ಅನಿವಾರ್ಯತೆ. ಕ್ಯಾಚ್ ಆಗುವ ಸಾಧ್ಯತೆ. ಸ್ಲೋವರಿಂಗ್ ಡೆಲಿವರಿ ಬಹಳ ಸುತ್ತಮ ರೀತಿಯ ಎಸೆತ. ಡಾಟ್ ಬಾಲ್. ಕ್ರಿಕೆಟ್ ಅದೃಷ್ಟ ದುರಾದೃಷ್ಟದ ಆಟ. ನಾವು ಕಂಡಾಗೆ ಬಹುಶಃ 9 ಚೆಂಡುಗಳ ಮುಂದೆ 3 ಓಟಗಳ ಅವಶ್ಯಕತೆ ಇದ್ದಾಗ 9 ಚೆಂಡುಗಳು ಮೇಡಿನಾದಂತ ಒಂದು ಇತಿಹಾಸ ಕೂಡ ಕ್ರಿಕೆಟಿನ ನಿದರ್ಶನದಲ್ಲಿದೆ. ಆದ್ರೆ ಈ ಪಂದ್ಯ ಏನಾಗುತ್ತೆ ನೋಡ್ಬೇಕಾಗಿದೆ. ಮತ್ತೆ ಒಂದು ಓಟಗಳ ಸೇರ್ಪಡೆ. ಜಯಕ್ಕಾಗಿ 15 ಓಟಗಳಷ್ಟೇ ಬರಬೇಕಾಗಿದೆ. ಓಟಗಳಿಗೆ ಮತ್ತೆ ಅವಕಾಶವನ್ನ ಮಾಡಿಕೊಟ್ರು. ತಂಡದ ಮೊತ್ತ 18 ಓಟಗಳು. 3 ಓವರ್ಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಜಯಕ್ಕಾಗಿ 18 ಎಸೆತ 14 ಓಟಗಳು ಬರಬೇಕಾಗಿದೆ. ಎರಡನೇ ಇನ್ನಿಂಗ್ಸಿನ ಅರ್ಧಾಂಶದ ಪಂದ್ಯಾಟಗಳು ಓವರ್ಗಳು ಮುಕ್ತಾಯವನ್ನು ಕಾಣ್ತಾ ಇದೆ. 18ಕ್ಕೆ 14. ಅಪಾಯದ ಕರೆಗಂಟೆಯನ್ನ ಬಾರಿಸುವಂತ ಬೌಲರ್ಗಳನ್ನ ಕಣಕ್ಕೆ ಇಳಿಸ್ತಾರೆ. ನೋಡಬೇಕಾಗಿದೆ. ಚಂದ್ರು ನಿನ್ನೆ ದಿನದ ಪಂದ್ಯಾಟದಲ್ಲಿ ಬಹುಶಃ SKC ಪರವಾಗಿ ಅತ್ಯುತ್ತಮ ರೀತಿಯ ವೇರಿವೇಷನ್ ಚೆಂಡು, ವೇಗದ ಚೆಂಡು, ತೀರಾ ಕೆಳಮಟ್ಟದ ಚೆಂಡುಗಳನ್ನ ತೇಲಿ ಬಿಟ್ಟಂತ ಒಂದು ಹಿರಿಯ ಅನುಭವಿ ಆಟಗಾರ. ಇವತ್ತಿನ ದಿನಗಳಲ್ಲಿ ಬಹುಶಃ ಟೆನ್ನಿಸ್ ಬಾಲ್ ನಲ್ಲಿ ಹಿರಿಯ ಆಟಗಾರರು ಕೂಡ ಈ ಮಾದರಿಯ ಪಂದ್ಯಕೂಟಗಳಲ್ಲಿ ತಮ್ಮನ್ನು ತಾವು ಮೈಗೂಡಿಸಿಕೊಂಡು ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾರೆ. ಪ್ರೀಮಿಯರ್ ಲೀಗ್ ಗಳ ಪಂದ್ಯಾಟಗಳು ಆರಂಭವನ್ನು ಕಂಡ ಬಳಿಕ ವೃತ್ತಿಪರ ಜೀವನಕ್ಕೋಸ್ಕರ ಕ್ರಿಕೆಟ್ ಅನ್ನು ಆಡುವುದನ್ನು ನಿಲ್ಲಿಸಿರ್ತಕ್ಕಂಥ ಹಿರಿಯ ಅನುಭವಿ ಆಟಗಾರರೆಲ್ಲ ಇವತ್ತಿನ ದಿನ ಟೆನ್ನಿಸ್ ಬಾಲಿನ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅದರ ನಡುವೆ ಗಂಧದ ಗುಡಿ ಕಪ್ಪಿನ ಪರವಾಗಿ ಇವಾಗ SKCಯ ಪರವಾಗಿ ಚಂದ್ರು ಕೂಡ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಓಹ್ ಮೈ ಗಾಡ್, ಚಂದ್ರು ಎಸೆದ ಚೆಂಡು. ವಿಕೆಟ್ ಕೀಪರ್ ಗಿರಿ, 2 ಮಂದಿ ಲೆಜೆಂಡ್ ಆಟಗಾರರು, ಮ್ಯಾಜಿಕ್, ಜಲಕ್, ಮೋಡಿ ಇವೆಲ್ಲವೂ ಬರುತ್ತಾ ನೋಡ್ಬೇಕಾಗಿದೆ. SKCಯ ಪರವಾಗಿ ಆರಂಭಿಕ ಚೆಂಡು. ಡಾಟ್ ಬಾಲ್. ರವಿ ಶೆಟ್ಟಿ ಹಿರಿಯ ಅನುಭವಿ ಬೌಲರ್ ಅನ್ನ ಹೆದರಿಸಿ ಆಡ್ತಾ ಇರುವಂತ ಆಟಗಾರ, ಯುವ ಆಟಗಾರ. ಚಂದ್ರು ಜುಗಲ್ ಬಂದಿ ಪ್ರಾರಂಭ ತನ್ನ ಮೂಲಕ ಲೆಗ್ ಬೈ ಎನ್ನುವಂತ ಸೂಚನೆ ಬರ್ತಾ ಇದೆ. ಒಂದೋಟದ ಸೇರ್ಪಡೆ. 20ರಿಂದ 22, 23 ವರ್ಷಗಳ ಹಿಂದಿನ ಒಂದು ಕ್ರಿಕೆಟಿನ ಎಕ್ಸ್ಪೀರಿಯನ್ಸ್, ಕ್ರಿಕೆಟಿನ ಅನುಭವವನ್ನ
ಗಂಧದ ಗುಡಿ ಕಪ್ಪಿನಲ್ಲಿ ದಾರೆ ಎರೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಚಂದ್ರು ಮೋಡಿ ಜಾದೂಗಾರ, ಚೆಂಡನ ತಿರುಗಿಸಬಲ್ಲಂತ ಅನುಭವಿ ಎಸೆತಗಾರ. ಅದ್ಯಾವ ರೀತಿಯಲ್ಲಿ ಈ ಓವರನ್ನು ಎಂಡ್ ಮಾಡ್ತಾರೆ ನೋಡ್ಬೇಕಾಗಿದೆ. ಮತ್ತೆ ಪಂದ್ಯಾಟ ಕ್ರುಷರ್ ಆರಂಭವನ್ನ ಕಂಡುಕೊಳ್ತಾ ಇದೆ. ಎಸ್, ಗುಡ್ ಬಾಲ್, ಬಹಳ ಸುತ್ತಮುತ್ತ ಎಸೆತ. ಮೊದಲೇ ಹೇಳಿದಾಗೆ ಬಹುಶಃ ಎಕ್ಸ್ಪೀರಿಯನ್ಸ್ ಬೌಲರ್, ಯುವ ಆಟಗಾರರಿಗೆ ಮೂಗುದಾರವನ್ನು ತೊಡಗಿಸಬಲ್ಲಂತ ಅನುಭವಿ ಹಿರಿಯ ಎಸೆತಗಾರ ಕೂಡ. ಮತ್ತೆ ಚಂದ್ರು ಚೆಂಡನ್ನ ತಿರುಗಿಸಿದ್ರು. ಗೂಟದ ಹಿಂಬದಿಯಲ್ಲಿ ಗಿರಿ. ಈ ಒಂದು ಓವರ್ ಪಂದ್ಯಾಟದ ಯೂ ಟರ್ನ್ ಆಗುತ್ತಾ ನೋಡ್ಬೇಕಾಗಿದೆ. ಲಾಸ್ಟ್ ಬಾಲ್ ರಿಮೈಂಡ್ ನಾವು. ಮುಕ್ತಾಯ ಕಂಡಂತ 4 ಚೆಂಡು ಈ ಓವರ್ ನಲ್ಲಿ ಕೇವಲ 1 ಓಟಕ್ಕೆ ಅವಕಾಶವನ್ನ ಮಾಡಿಕೊಟ್ರು. ವೈಡ್ ಬಾಲ್, ಆಫ್ ಸ್ಟಂಪ್ ಹೊರತ್ತಿರು ವೈಡ್ ಬಾಲ್ ಎನ್ನುವಂತ ಸೂಚನೆ ಬಾರಿ. ಜಯಕ್ಕಾಗಿ ಕೇವಲ 14ಕ್ಕೆ 12. ಬಹಳ ಸುತ್ತಮುತ್ತ ಹೊಡೆತ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಕ್ಯಾಚ್ ಆಗುವಂತ ಸಾಧ್ಯತೆ ಇತ್ತು. ಈ ನಡುವೆ 1 ಓಟದ ಸೇರ್ಪಡೆ. 13ಕ್ಕೆ 11. ಈ ಓವರ್ ನಲ್ಲಿ ಅಂತಿಮ ಚೆಂಡು ಬಾಕಿಯಲ್ಲಿದೆ. 5 ಚೆಂಡುಗಳ ಮುಂದೆ ಕೇವಲ 3 ಓಟಕ್ಕಷ್ಟೇ ಚಂದ್ರು ಅವಕಾಶವನ್ನ ಮಾಡಿಕೊಟ್ಟಿದ್ರು. ಅಂತಿಮ ಚೆಂಡಿನಲ್ಲಿ ಏನ್ ಮಾಡ್ತಾರೆ ನೋಡ್ಬೇಕಾಗಿದೆ. ಡೆತ್ ಓವರ್ ಸ್ಪೆಷಲಿಸ್ಟ್. ವಾಟ್ ಎ ಶಾಟ್ ತನ್ನ ಮೂಲಕ ಈ ಒಂದು ರವಿ ಶೆಟ್ಟಿಯ ಸಿಕ್ಸರ್ ಪಂದ್ಯಾಟದ ಚಿತ್ರಣವೇ ಬದಲಾಗ್ತಾ ಇದೆ. ಭರ್ಜರಿ ಸಿಕ್ಸರ್. ತೀರಾ ಓವರ್ ಪಿಚ್ ಆಗಿ ಕ್ಲೋಸ್ ಆಗಿ ಬಿದ್ದ ಚೆಂಡು 3 ವಿಕೆಟ್ ಗಳನ್ನ ಆವರಿಸಿಕೊಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಭರ್ಜರಿಯಾಗಿ ಒಂದು ಹೈಲೈಟ್ ಸಿಕ್ಸರ್ ಅನ್ನು ರವಿ ಶೆಟ್ಟಿ ದಾಳಿಯ ಮುಖಾಂತರವಾಗಿ ಬರ್ತಾ ಇದೆ. ಪಂದ್ಯಾಟದ ಚಿತ್ರಣವೇ ಕೂಡ ಬದಲಾಗ್ತಾ ಇದೆ. 12 ಎಸೆತ, ಕೇವಲ 5 ಓಟದ ಅವಶ್ಯಕತೆ. N1 ಕ್ರಿಕೆಟ್ ಅಕಾಡೆಮಿ ಸುನಿಲ್ ಕುಮಾರ್ ಬಿಆರ್ ಅವರ ಒಂದು N1 ಈ ಟೂರ್ನಮೆಂಟಿನ ನೇರ ಪ್ರಸಾರವನ್ನ ಮಾಡ್ತಾ ಇದೆ. ರಾಣಿ ಅಬ್ಬಕ್ಕ ಕ್ರೀಡಾಂಗಣ ಒಳಭಾಗದಲ್ಲಿ 3 ದಿನಗಳ ಕಾಲ ಒಂದು ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಾಟ ನಡೆದ್ರು ಕೂಡ ಕೆಲವೊಂದು ಕ್ರಿಕೆಟ್ ಪ್ರೇಕ್ಷಕರಲ್ಲಿ ಮನೆಯಲ್ಲೇ ಕುಳಿತು ಪಂದ್ಯಾಟದ ವೀಕ್ಷಣೆಗಾಗಿ ಅವಕಾಶವನ್ನ ಮಾಡಿಕೊಡ್ತಾ ಇದೆ ಮಧು ಧಾರ್ಮಿಕ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್. ಧಾರ್ಮಿಕ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಕೂಡ ಈ ರೀತಿಯಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ಟೂರ್ನಮೆಂಟಿನ ಸಂಯೋಜನೆ 3 ದಿನಗಳ ಕಾಲ ಗಂಧದ ಗುಡಿ ಕಪ್ ಎನ್ನುವುದಾಗಿ ಕರೆಯಲ್ಪಡ್ತಾ ಇದೆ. ಓಟಗಳಿಗೆ ಅವಕಾಶವನ್ನ ಮಾಡಿಕೊಟ್ರು. ಮಿಡ್ ಆನ್ ಮೇಲ್ಭಾಗದಲ್ಲಿ 1 ಓಟದ ಸೇರ್ಪಡೆ. 11 ಎಸೆತ, ಕೇವಲ 4 ಓಟದ ಅವಶ್ಯಕತೆ. ನಿನ್ನೆಯಿಂದ ಬೆಳಗಿನಿಂದ ನಮ್ಮ ಜೊತೆಗೆ ಮ್ಯಾನ್ಯುವಲ್ ಸ್ಕೋರರ್ ಆದಂತ ಜೀವನ್ ಕೂಡ ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಪ್ರೀತಿಪೂರ್ವಕ ಸ್ವಾಗತ ನಿಶಾಂತ್. ಆನ್ಲೈನ್ ಸ್ಕೋರರ್ ಬೆಳಗಿನಿಂದಲೂ ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತ. ಗಂಧದ ಗುಡಿ ಕಪ್ 2024ಕ್ಕಾಗಿ ಜಯಕ್ಕಾಗಿ ಕೇವಲ 10 ಎಸೆತ 3 ಓಟದ ಅವಶ್ಯಕತೆ. ಮತ್ತೆ 1 ಓಟಗಳ ಸೇರ್ಪಡೆ ಇದ್ದಾರೆ. ಹಿಂದಿನ ಓವರ್ನಲ್ಲಿ ಚಂದ್ರು 1 ಅಷ್ಟು ಪಂದ್ಯಾಟವನ್ನು ಉಳಿಸುವಂತ ಆಶಾ ಭಾವನೆಯನ್ನು ತೋರ್ಪಡಿಸಿದ್ರು SKCಯ ಪರವಾಗಿ. ರವಿ ಶೆಟ್ಟಿ ಒಂದು ಅಂತಿಮ ಚಣಿಯಲ್ಲಿ ದಾಖಲಿಸಿರ್ತಕ್ಕಂಥ ಸಿಕ್ಸರೇ ಪಂದ್ಯಾಟದ ಚಿತ್ರಣವನ್ನು ಬದಲಿಸಿತ್ತು. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. ಡಾಟ್ ಬಾಲ್, 1 ಓಟದ ಸೇರ್ಪಡೆ, ಲೆಗ್ ಬೈಸ್ ಎನ್ನುವಂತ ಸೂಚನೆ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 8ಕ್ಕೆ 1 ಪಂದ್ಯ ಸಮಬಲ. ಈ ಎಲ್ಲ ಅಂಶವೂ ಕೂಡ ಅಂತಿಮ ಹಂತದಲ್ಲಿ ಬರುತ್ತೆ. ಪಂದ್ಯಾಟವನ್ನು ಬೇಗ ಮುಗಿಸಬಲ್ಲಂತ ಒಂದು ಪ್ರಯತ್ನವನ್ನು ಈ ಹಂತದಲ್ಲಿ ಮಾಡ್ತಾ ಇದ್ದಾರೆ ಗ್ಲೋಬಲ್ 11ಗಳ ತಂಡ. 16 ತಂಡಗಳು 110 120ಕ್ಕೂ ಮಿಕ್ಕಿದ ಈ ಭಾಗದ ಜನಪ್ರಿಯ ಆಟಗಾರರೆಲ್ಲ ಪಂದ್ಯಾಟವನ್ನು ಆಡ್ತಾ ಇರ್ತಾರೆ. ಮೂಲಕ ಕಿಶೋರ್ ದಾಳಿಯಲ್ಲಿ ಭರ್ಜರಿ ಹೊಡೆತ, ಅಂತಿಮ ಚೆಂಡು ಬೌಂಡ್ರಿ.
ಗ್ಲೋಬಲ್ 11 ತಂಡ ಈ ಪಂದ್ಯಾಟವನ್ನು 1 ಓವರ್ಗಳನ್ನು ಉಳಿಸಿ ಭರ್ಜರಿ ಜಯವನ್ನ ಈ ಹಂತದಲ್ಲಿ ದಾಖಲಿಸ್ತಾ ಇದೆ. ಮುಕ್ತಾಯ ಕಂಡಿರುವಂತಹ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಅವಾರ್ಡ್ ಗೋಸ್ಟು ರವಿ ಶೆಟ್ಟಿ. ಭರ್ಜರಿ ಇನ್ನಿಂಗ್ಸ್ ಅನ್ನ ಕಟ್ಟಿದಂತ ಆಟಗಾರ, ಬೌಲಿಂಗ್ ವಿಭಾಗದಲ್ಲೂ ಕೂಡ ಭರ್ಜರಿ ಎಸೆತವನ್ನು ದಾಖಲಿಸಿದಂತ ರವಿ ಶೆಟ್ಟಿ ಮುಕ್ತಾಯ ಕಂಡಿರುವಂತಹ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಬಂದು ಪಡ್ಕೊಂಡು ಹೋಗ್ಬೇಕು. ಮುಖ್ಯ ವೇದಿಕೆಯಲ್ಲಿ ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ಳಿ ಎಂಬುದಾಗಿ ತಿಳಿಸ್ತಾ